ಆತ್ಮೀಯ ವಿದ್ಯಾರ್ಥಿಗಳೇ, SSLC ವಿಜ್ಞಾನ ಟಾರ್ಗೆಟ್ 40 ವಿಜ್ಞಾನ ವಿಷಯದ ಪಾಸಿಂಗ್ ಪ್ಯಾಕೇಜ್. ವಿಜ್ಞಾನ ವಿಷಯದ ಪಾಸಿಂಗ್ ಪ್ಯಾಕೇಜ್ನಲ್ಲಿ 4 ಭಾಗಗಳನ್ನಾಗಿ ವಿಂಗಡಿಸಿದಾಗ ಮೊದಲನೆಯ ಭಾಗದಲ್ಲಿ ಕಡ್ಡಾಯ ಚಿತ್ರಗಳು 10ರಿಂದ 12 ಅಂಕಗಳನ್ನು ಪಡೆಯಬಹುದು. ಭಾಗ 2 ಕಡ್ಡಾಯ ನಿಯಮಗಳು, ವ್ಯಾಖ್ಯಾನಗಳು, ವ್ಯತ್ಯಾಸಗಳು ಮತ್ತು ಉಪಯೋಗಗಳು 10ರಿಂದ 12 ಅಂಕ. ಭಾಗ 3 ಕಡ್ಡಾಯ ವಿವರಣೆಗಳು 12ರಿಂದ 14 ಅಂಕ. ಭಾಗ 4 ಸರಳ ಲೆಕ್ಕಗಳು ಮತ್ತು ರಚನೆಗಳು 10ರಿಂದ 12 ಅಂಕ. ಕಡ್ಡಾಯ ಚಿತ್ರ ವಿಭಾಗದಲ್ಲಿ ಭೌತ ವಿಜ್ಞಾನದ ಚಿತ್ರಗಳು, ರಸಾಯನ ವಿಜ್ಞಾನದ ಚಿತ್ರಗಳು, ಜೀವವಿಜ್ಞಾನದ ಚಿತ್ರಗಳು. ಭಾಗ 2ರಲ್ಲಿ ಕಡ್ಡಾಯ ನಿಯಮಗಳು, ವ್ಯಾಖ್ಯಾನಗಳು, ವ್ಯತ್ಯಾಸಗಳು ಮತ್ತು ಉಪಯೋಗಗಳು. ಭಾಗ 3ರಲ್ಲಿ ಕಡ್ಡಾಯ ವಿವರಣೆಗಳು. ಭಾಗ 4ರಲ್ಲಿ ಸರಳ ಲೆಕ್ಕಗಳು ಮತ್ತು ರಚನೆಗಳು. ಇವುಗಳನ್ನು ಒಂದೊಂದಾಗಿ ಈಗ ನೋಡೋಣ. ಭಾಗ 1 ಕಡ್ಡಾಯ ಚಿತ್ರಗಳು. ರಸಾಯನಶಾಸ್ತ್ರದಲ್ಲಿ ಪ್ರಮುಖವಾಗಿ 4 ಚಿತ್ರಗಳಿವೆ. 1 ನೀರಿನ ವಿದ್ಯುದ್ವಿಭಜನೆ, 2 ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆಯ ಚಿತ್ರ, 3 ತಾಮ್ರದ ವಿದ್ಯುದ್ವಿಭಜನೀಯ ಶುದ್ಧೀಕರಣ, 4 ಲೋಹದ ಮೇಲೆ ಹಬೆಯ ವರ್ತನೆಯ ಚಿತ್ರ. ಜೀವಶಾಸ್ತ್ರದ ಚಿತ್ರಗಳು. ಪ್ರಮುಖವಾಗಿ ಜೀವಶಾಸ್ತ್ರದ ಚಿತ್ರಗಳಲ್ಲಿ 5 ಚಿತ್ರಗಳಿವೆ. 1 ತೆರೆದ ಮತ್ತು ಮುಚ್ಚಿದ ಪತ್ರರಂಧ್ರದ ರಚನೆ, 2 ನೆಫ್ರಾನ್ನ ರಚನೆ, 3 ಮನುಷ್ಯನ ಹೃದಯ ಛೇದ ನೋಟದ ಚಿತ್ರ, 4 ಶಲಾಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆಯ ಚಿತ್ರ, 4 ಮಾನವನ ಮಿದುಳಿನ ಚಿತ್ರ. 1 ತೆರೆದ ಮತ್ತು ಮುಚ್ಚಿದ ಪತ್ರರಂಧ್ರದ ರಚನೆ, 2 ನೆಫ್ರಾನ್ನ ರಚನೆ, 3 ಮನುಷ್ಯನ ಹೃದಯದ ಛೇದನೋಟದ ಚಿತ್ರ, 4 ಶಲಾಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆ, 5 ಮಾನವನ ಮಿದುಳಿನ ಚಿತ್ರ. ಎನ್ ಬ್ಯೂಟೇನ್ ಮತ್ತು ಐಸೋಬ್ಯೂಟೇನ್ನ ರಚನಾ ವಿನ್ಯಾಸ ಅಣುಸೂತ್ರ, ಸೈಕ್ಲೋಹೆಕ್ಸೇನ್ನ ಅಣುಸೂತ್ರ ಮತ್ತು ರಚನಾ ವಿನ್ಯಾಸ, ಬೆಂಜಿನ್ನ ಅಣುಸೂತ್ರ ಮತ್ತು ರಚನಾ ವಿನ್ಯಾಸ. ಈಗ ಭೌತ ವಿಜ್ಞಾನದ ಚಿತ್ರಗಳನ್ನು ನೋಡಿದಾಗ ಸರಳ ವಿದ್ಯುನ್ಮಂಡಲದ ಚಿತ್ರ, ಸರಣಿ ಕ್ರಮದಲ್ಲಿ ಸಂಪರ್ಕಿಸಲಾದ ರೋಧಕಗಳ ಚಿತ್ರ, ಸಮಾಂತರವಾಗಿ ಸಂಪರ್ಕಿಸಲಾದ ರೋಧಕಗಳ ಚಿತ್ರ ಮತ್ತು ವಿದ್ಯುತ್ ಕೋಶದ ಚಿಹ್ನೆ, ಶುಷ್ಕ ಕೋಶ ಅಥವಾ ವಿದ್ಯುತ್ ಕೋಶಗಳ ಸಂಯೋಜನೆಯ ಚಿಹ್ನೆ, ಪ್ಲಗ್ ಕೀ ಅಥವಾ ಸ್ವಿಚ್ ತೆರೆದ, ಪ್ಲಗ್ ಕೀ ಅಥವಾ ಸ್ವಿಚ್ ಮುಚ್ಚಿದ, ತಂತಿಯ ಕೀಲು, ಸೇರ್ಪಡೆ ಇಲ್ಲದೆ ದಾಟಿದ ತಂತಿ, ವಿದ್ಯುತ್ ಬಲ್ಬ್, ರೋಧಕದ ರೋಧ, ಪರಿವರ್ತಿತ ರೋಧ ಅಥವಾ ರಿಯೋಸ್ಟಾಟ್, ಅಮ್ಮೀಟರ್ ಮತ್ತು ವೋಲ್ಟ್ಮೀಟರ್ ಇವುಗಳ ಚಿಹ್ನೆಗಳನ್ನು ಪ್ರಯತ್ನಿಸಬೇಕು. ಭೌತಶಾಸ್ತ್ರದಲ್ಲಿ ಬಿಳಿ ಬಣ್ಣದ ರೋಹಿತದ ಪುನರ್ ಸಂಯೋಜನೆಯ ಚಿತ್ರ ಮತ್ತು ಒಂದು ನೇರವಾದ ವಾಹಕ ತಂತಿಯ ಸುತ್ತ ಕಾಂತೀಯ ಬಲರೇಖೆಗಳನ್ನು ಸೂಚಿಸುವ ಏಕಕೇಂದ್ರೀಯ ವೃತ್ತಗಳ ಮಾದರಿಯ ಚಿತ್ರ ಪ್ರಯತ್ನಿಸಬೇಕು. ನಿಮ್ನ ದರ್ಪಣದಿಂದ ಉಂಟಾಗುವ ಪ್ರತಿಬಿಂಬದ ರೇಖಾಚಿತ್ರಗಳಲ್ಲಿ ಪ್ರಮುಖವಾಗಿ ಮೊದಲನೇ ಚಿತ್ರ ವಸ್ತುವನ್ನು ಅನಂತ ದೂರದಲ್ಲಿಟ್ಟಾಗ, 2 ವಸ್ತುವನ್ನು ಸಿಯಿಂದ ದೂರದಲ್ಲಿಟ್ಟಾಗ, 3 ವಸ್ತುವನ್ನು ಸಿಯಲ್ಲಿಟ್ಟಾಗ, 4 ವಸ್ತುವನ್ನು ಸಿ ಮತ್ತು ಎಫ್ ನಡುವೆ ಇಟ್ಟಾಗ, 5 ವಸ್ತುವನ್ನು ಎಫ್ ನಲ್ಲಿಟ್ಟಾಗ, 6 ವಸ್ತುವನ್ನು ಎಫ್ ಮತ್ತು ಪಿ ನಡುವೆ ಇಟ್ಟಾಗ. ಇವುಗಳ ರೇಖಾಚಿತ್ರಗಳನ್ನು ಬರೆದು ಪ್ರತಿಬಿಂಬದ ಸ್ಥಾನ, ಗಾತ್ರ ಮತ್ತು ಸ್ವಭಾವವನ್ನು ತಿಳಿಯಬೇಕು. ಅದೇ ರೀತಿ ಪಿನ ಮಸೂರದಿಂದ ಉಂಟಾಗುವ ಪ್ರತಿಬಿಂಬದ ರೇಖಾಚಿತ್ರಗಳಲ್ಲಿ
ವಸ್ತುವನ್ನು ಅನಂತ ದೂರದಲ್ಲಿಟ್ಟಾಗ 1, 2 ವಸ್ತುವನ್ನು 2f1ಗಿಂತ ದೂರದಲ್ಲಿಟ್ಟಾಗ, 3 ವಸ್ತುವನ್ನು 2f1ನಲ್ಲಿಟ್ಟಾಗ, 4 ವಸ್ತುವನ್ನು f1 ಮತ್ತು 2f1ಗಳ ನಡುವೆ ಇಟ್ಟಾಗ, 5 ವಸ್ತುವನ್ನು ಪ್ರಧಾನ ಸಂಗಮ f1ನಲ್ಲಿಟ್ಟಾಗ, 6 f1 ಮತ್ತು ಓಗಳ ನಡುವೆ ಇಟ್ಟಾಗ. ಇವುಗಳ ರೇಖಾಕಿರಣ ಚಿತ್ರಗಳನ್ನು ಬರೆದು ಪ್ರತಿಬಿಂಬದ ಸ್ಥಾನ, ಗಾತ್ರ ಮತ್ತು ಸ್ವಭಾವಗಳ ಬಗ್ಗೆ ತಿಳಿದುಕೊಳ್ಳಬೇಕು. ಈಗ ಭಾಗ 2 ನೋಡಿದಾಗ, ಭಾಗ 2ರಲ್ಲಿ ಕಡ್ಡಾಯ ನಿಯಮಗಳು. 1. ಓಮನ ನಿಯಮ. ಸ್ಥಿರವಾದ ತಾಪಮಾನದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರವು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಸೂತ್ರ V=IR. 2. ಜೌಲನ ಉಷ್ಣೋತ್ಪಾದನಾ ನಿಯಮ. ರೋಧಕದಲ್ಲಿ ಉತ್ಪತ್ತಿಯಾದ ಉಷ್ಣವು ಕೊಟ್ಟಿರುವ ರೋಧದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಕೊಟ್ಟಿರುವ ವಿದ್ಯುತ್ ಪ್ರವಾಹಕ್ಕೆ ರೋಧವು ನೇರ ಅನುಪಾತದಲ್ಲಿರುತ್ತದೆ. ರೋಧಕಗಳ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಸೂತ್ರ H=I²RT. 3. ಬಲಗೈ ಹೆಬ್ಬೆರಳು ನಿಯಮ. ನಿಮ್ಮ ಬಲಗೈನಲ್ಲಿ ವಿದ್ಯುತ್ ಪ್ರವಹಿಸುತ್ತಿರುವ ನೇರವಾದ ಒಂದು ವಾಹಕವನ್ನು ಹಿಡಿದಿರುವಿರಿ ಎಂದು ಭಾವಿಸಿ. ಆಗ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು, ಉಳಿದ ಬೆರಳುಗಳು ಕಾಂತಕ್ಷೇತ್ರದ ಕಾಂತೀಯ ಬಲರೇಖೆಗಳ ದಿಕ್ಕನ್ನು ಸೂಚಿಸುತ್ತವೆ. 4. ಫ್ಲೆಮಿಂಗನ ಎಡಗೈ ನಿಯಮ. ಎಡಗೈನ ಹೆಬ್ಬೆರಳು, ತೋರು ಬೆರಳು, ಮಧ್ಯದ ಬೆರಳುಗಳು ಪರಸ್ಪರ ಲಂಬವಾಗಿರುವಂತೆ ಹೊಂದಿಸಿದಾಗ ತೋರು ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು, ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಹಾಗೂ ಹೆಬ್ಬೆರಳು ವಾಹಕದ ಮೇಲೆ ವರ್ತಿಸುವ ಚಲನೆಯ ಅಥವಾ ಬಲದ ದಿಕ್ಕನ್ನು ಸೂಚಿಸುತ್ತದೆ. 5. ಬೆಳಕಿನ ಪ್ರತಿಫಲನದ ನಿಯಮಗಳು. 1. ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತದೆ. 2. ಪತನ ಕಿರಣ ಪತನ ಬಿಂದುವಿನಲ್ಲಿ ಪ್ರತಿಫಲನದ ಮೇಲ್ಮೈಗೆ ಎಳೆದ ಲಂಬ ಮತ್ತು ಪ್ರತಿಫಲಿತ ಕಿರಣ ಈ ಮೂರೂ ಒಂದೇ ಸಮತಲದಲ್ಲಿರುತ್ತವೆ. 6. ಬೆಳಕಿನ ವಕ್ರೀಭವನದ ನಿಯಮಗಳು. 1. ಪತನ ಕಿರಣ, ವಕ್ರೀಭವನ ಕಿರಣ ಮತ್ತು 2 ಮಾಧ್ಯಮಗಳ ಸಂಪರ್ಕ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಎಲ್ಲವೂ ಒಂದೇ ಸಮತಲದಲ್ಲಿರುತ್ತವೆ. 2. ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನು ಮತ್ತು ವಕ್ರೀಮ ಕೋನದ ಸೈನುಗಳ ಅನುಪಾತ ಸ್ಥಿರವಾಗಿರುತ್ತದೆ. ಇದನ್ನು ಸ್ನೆಲ್ನ ವಕ್ರೀಭವನ ನಿಯಮ ಎನ್ನುವರು. sin I/sin R = ಸ್ಥಿರಾಂಕ. ಭಾಗ 2ರಲ್ಲಿ ಕಡ್ಡಾಯ ವ್ಯಾಖ್ಯಾನಗಳು. 1. ಆಹಾರ ಸರಪಳಿ. ಒಂದನ್ನೊಂದು ಭಕ್ಷಿಸುವ ಜೀವಿಗಳ ಸರಣಿಯನ್ನು ಆಹಾರ ಸರಪಳಿ ಎನ್ನುವರು. ಉದಾಹರಣೆ: ಹುಲ್ಲು, ಮಿಡತೆ, ಕಪ್ಪೆ, ಹಾವು, ಹದ್ದು. 2. ಜೈವಿಕ ಸಂವರ್ಧನೆ. ಆಹಾರ ಸರಪಳಿಯಲ್ಲಿ ಮಾನವರು ಉನ್ನತ ಮಟ್ಟವನ್ನು ಆಕ್ರಮಿಸಿಕೊಳ್ಳುವುದರಿಂದ ಕೆಲವು ರಾಸಾಯನಿಕಗಳು ಆಹಾರ ಸರಪಳಿಯಲ್ಲಿ ಪ್ರವೇಶಿಸಿದಾಗ ಒಂದು ಪೋಷಣಾ ಸ್ತರದಿಂದ ಇನ್ನೊಂದು ಪೋಷಣಾ ಸ್ತರಕ್ಕೆ ಹೋದಂತೆ ಗರಿಷ್ಠ ಸಾಂದ್ರತೆಯಲ್ಲಿ ಸಂಗ್ರಹವಾಗುವುದನ್ನು ಜೈವಿಕ ಸಂವರ್ಧನೆ ಎನ್ನುವರು. ಉದಾಹರಣೆ: ಕೀಟನಾಶಕ DDT. 3. ಪರಾವರ್ತನೆ ಅಥವಾ ಪರಾವರ್ತಿತ ಕ್ರಿಯೆ. ಪರಿಸರದಲ್ಲಿ ಉಂಟಾಗುವ ಯಾವುದೋ ಘಟನೆಗೆ ಪ್ರತಿಯಾಗಿ ವ್ಯಕ್ತವಾಗುವ ಹಠಾತ್ ಅಥವಾ ತಕ್ಷಣದ ಪ್ರತಿಕ್ರಿಯೆಯನ್ನು ಪರಾವರ್ತಿತ ಕ್ರಿಯೆ ಎನ್ನುವರು. ಉದಾಹರಣೆ: ಬೆಂಕಿಯ ಜ್ವಾಲೆಯಿಂದ ನಾವು ನಮ್ಮ ಕೈಯನ್ನು ನಮಗರಿವಿಲ್ಲದೆ ಹಿಂದಕ್ಕೆ ತೆಗೆದುಕೊಳ್ಳುತ್ತೇವೆ. 4. ಅನುರೂಪ ಶ್ರೇಣಿಗಳು. ಒಂದೇ ಕ್ರಿಯಾ ಗುಂಪು ಕಾರ್ಬನ್ ಸರಪಳಿಯಲ್ಲಿನ ಹೈಡ್ರೋಜನ್ ಅನ್ನು ಸ್ಥಾನಪಲ್ಲಟಗೊಳಿಸುವ ಸಂಯುಕ್ತಗಳ ಸರಣಿಯನ್ನು ಅನುರೂಪ ಶ್ರೇಣಿಗಳು ಎನ್ನುವರು. ಉದಾಹರಣೆ: CH4 ಮತ್ತು C2H6 ಇವುಗಳ ಘಟಕ ವ್ಯತ್ಯಾಸ CH2, C2H6 ಮತ್ತು C3H8 ಇವುಗಳ ಘಟಕ ವ್ಯತ್ಯಾಸ CH2, C3H8 ಮತ್ತು C4H8 ಇವುಗಳ ಘಟಕ ವ್ಯತ್ಯಾಸ CH2. 5. ರಚನಾ ಸಮಾಂಗಿಗಳು. ಒಂದೇ ಅಣುಸೂತ್ರ ಹೊಂದಿದ್ದು ಆದರೆ ಬೇರೆ ಬೇರೆ ರಚನಾ ವಿನ್ಯಾಸವನ್ನು ಹೊಂದಿರುವ ಸಂಯುಕ್ತಗಳನ್ನು ರಚನಾ ಸಮಾಂಗಿಗಳು ಎನ್ನುವರು.
ಉದಾಹರಣೆ ಸಾಮಾನ್ಯ ಬ್ಯೂಟೇನ್ ಮತ್ತು ಐಸೋಬ್ಯೂಟೇನ್. ಎನ್ ಬ್ಯೂಟೇನ್ ಅಥವಾ ಸಾಮಾನ್ಯ ಬ್ಯೂಟೇನ್ ಮತ್ತು ಐಸೋಬ್ಯೂಟೇನ್ಗಳ ರಚನಾ ಸೂತ್ರ. ಅಣುಸೂತ್ರ C4H10. ರಚನಾ ಸೂತ್ರ ನೇರ ಸರಪಳಿ, ಕವಲು ಸರಪಳಿ. ಭಾಗ 2ರಲ್ಲಿ ಕಡ್ಡಾಯ ಉಪಯೋಗಗಳು. ಲವಣ, ಚಲುವೆ ಪುಡಿ, ಸೂತ್ರ CaOCl2. ಬಟ್ಟೆ ಕಾರ್ಖಾನೆಯಲ್ಲಿ ಹತ್ತಿ ಮತ್ತು ನಾರು ಚಲುವೆ ಮಾಡಲು, ಕಾಗದ ಕಾರ್ಖಾನೆಯಲ್ಲಿ, ಲಾಂಡ್ರಿಯಲ್ಲಿ ಬಳಸುತ್ತಾರೆ. ಅನೇಕ ರಾಸಾಯನಿಕ ಕಾರ್ಖಾನೆಗಳಲ್ಲಿ ಉತ್ಕರ್ಷಣಕಾರಿಯಾಗಿ ಬಳಸುತ್ತಾರೆ. ಕುಡಿಯುವ ನೀರನ್ನು ಕ್ರಿಮಿಮುಕ್ತಗೊಳಿಸಲು ಬಳಸುತ್ತಾರೆ. ಅಡುಗೆ ಸೋಡಾ NaHCO3. ಬೇಕಿಂಗ್ ಪುಡಿ ತಯಾರಿಕೆಯಲ್ಲಿ ಉಪಯೋಗಿಸುತ್ತಾರೆ. ಆಮ್ಲಶಾಮಕವಾಗಿ ಉಪಯೋಗಿಸುತ್ತಾರೆ. ಬೆಂಕಿ ಆರಿಸುವ ಸೋಡಾ ಆಸಿಡ್ ಉಪಕರಣಗಳಲ್ಲಿ ಬಳಸುತ್ತಾರೆ. ವಾಷಿಂಗ್ ಸೋಡಾ Na2CO3 10H2O. ಗಾಜು, ಸಾಬೂನು ಮತ್ತು ಕಾಗದ ಕಾರ್ಖಾನೆಯಲ್ಲಿ ಬಳಸುತ್ತಾರೆ. ಬೋರಾಕ್ಸ್ನಂತಹ ಸೋಡಿಯಂ ಸಂಯುಕ್ತಗಳ ಉತ್ಪಾದನೆಯಲ್ಲಿ ಬಳಸುತ್ತಾರೆ. ಗೃಹ ಬಳಕೆಯ ಸ್ವಚ್ಛಕಾರಿಯಾಗಿ ಬಳಸುತ್ತಾರೆ. ನೀರಿನ ಶಾಶ್ವತ ಗಡಸುತನ ನಿವಾರಣೆಗೆ ಬಳಸುತ್ತಾರೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ CaSO4 1/2H2O. ಆಟಿಕೆಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ. ಅಲಂಕಾರಿಕ ವಸ್ತುಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ. ನುಣುಪಾದ ಮೇಲ್ಮೈ ನಿರ್ಮಿಸಲು ಉಪಯೋಗಿಸುತ್ತಾರೆ. ವೈದ್ಯಕೀಯ ಕ್ಷೇತ್ರದ ಮುರಿದ ಮೂಳೆ ಜೋಡಿಸಲು ಉಪಯೋಗಿಸುತ್ತಾರೆ. ಭಾಗ 2ರಲ್ಲಿ ಗುಣಲಕ್ಷಣಗಳು. ಕಾಂತೀಯ ಬಲರೇಖೆಗಳ ಗುಣಗಳನ್ನು ತಿಳಿಸಿ. ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ಳುತ್ತವೆ. ಆದರೆ ಕಾಂತೀಯ ಒಳಭಾಗದಲ್ಲಿ ದಕ್ಷಿಣ ಧ್ರುವದಲ್ಲಿ ಉತ್ಸರ್ಜಿತವಾಗಿ ಉತ್ತರ ಧ್ರುವದಲ್ಲಿ ವಿಲೀನಗೊಳ್ಳುತ್ತವೆ. ಆದ್ದರಿಂದ ಕಾಂತೀಯ ಬಲರೇಖೆಗಳು ಆವೃತ ಜಾಲಗಳಾಗಿವೆ. ಕಾಂತೀಯ ಬಲರೇಖೆಗಳ ಸಾಂದ್ರತೆ ಧ್ರುವಗಳಲ್ಲಿ ಹೆಚ್ಚಾದಲ್ಲಿ ಕಾಂತಕ್ಷೇತ್ರದ ಬಲವು ಹೆಚ್ಚಾಗುತ್ತದೆ. ಯಾವುದೇ ಎರಡು ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ. ಕಾಂತದಿಂದ ದೂರ ಸರಿದಂತೆ ಅವುಗಳಲ್ಲಿ ಆಕರ್ಷಣಾ ಬಲ ಕಡಿಮೆಯಾಗುತ್ತದೆ. ಭಾಗ 2ರಲ್ಲಿ ವ್ಯತ್ಯಾಸಗಳು. ಉತ್ಕರ್ಷಣೆ, ಅಪಕರ್ಷಣೆ. ಉತ್ಕರ್ಷಣೆ ಕ್ರಿಯೆಯಲ್ಲಿ ವಸ್ತುವೊಂದು ಆಕ್ಸಿಜನ್ ಪಡೆದುಕೊಂಡರೆ ಅಥವಾ ಹೈಡ್ರೋಜನ್ ಕಳೆದುಕೊಂಡರೆ ಈ ಕ್ರಿಯೆಯನ್ನು ಉತ್ಕರ್ಷಣೆ ಕ್ರಿಯೆ ಎನ್ನುವರು. ಉದಾಹರಣೆ 2Cu+O2 is giving rise to 2CuO. ಅಪಕರ್ಷಣೆ ಕ್ರಿಯೆಯಲ್ಲಿ ವಸ್ತುವೊಂದು ಆಕ್ಸಿಜನ್ ಕಳೆದುಕೊಂಡರೆ ಅಥವಾ ಹೈಡ್ರೋಜನ್ ಪಡೆದುಕೊಂಡರೆ ಈ ಕ್ರಿಯೆಯನ್ನು ಅಪಕರ್ಷಣೆ ಕ್ರಿಯೆ ಎನ್ನುವರು. ಉದಾಹರಣೆ CuO+H2 is giving rise to Cu+H2O. ಪರ್ಯಾಪ್ತ ಸಂಯುಕ್ತಗಳು ಮತ್ತು ಅಪರ್ಯಾಪ್ತ ಸಂಯುಕ್ತಗಳು. ಕಾರ್ಬನ್ ಪರಮಾಣುಗಳ ನಡುವೆ ಕೇವಲ ಏಕಬಂಧವಿದ್ದರೆ ಅಂತಹ ಕಾರ್ಬನ್ ಸಂಯುಕ್ತಗಳನ್ನು ಪರ್ಯಾಪ್ತ ಸಂಯುಕ್ತಗಳು ಎನ್ನುವರು. ಕಾರ್ಬನ್ ಸಂಯುಕ್ತಗಳಲ್ಲಿ 2 ಅನುಕ್ರಮ ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಅಥವಾ ತ್ರಿಬಂಧವಿದ್ದರೆ ಈ ಸಂಯುಕ್ತಗಳು ಅಪರ್ಯಾಪ್ತ ಸಂಯುಕ್ತಗಳು. ಪರ್ಯಾಪ್ತ ಸಂಯುಕ್ತಗಳು ಹೆಚ್ಚು ಕ್ರಿಯಾಶೀಲವಾಗಿರುವುದಿಲ್ಲ. ಅಪರ್ಯಾಪ್ತ ಸಂಯುಕ್ತಗಳು ಹೆಚ್ಚು ಕ್ರಿಯಾಶೀಲವಾಗಿರುತ್ತವೆ. ಪರ್ಯಾಪ್ತ ಸಂಯುಕ್ತಗಳು ಸ್ವಚ್ಛ ಜ್ವಾಲೆ ಅಥವಾ ನೀಲಿ ಜ್ವಾಲೆಯಿಂದ ಉರಿಯುತ್ತವೆ. ಅಪರ್ಯಾಪ್ತ ಸಂಯುಕ್ತಗಳು ಹಳದಿ ಜ್ವಾಲೆಯಿಂದ ಉರಿಯುತ್ತವೆ. ಪರ್ಯಾಪ್ತ ಸಂಯುಕ್ತಗಳಲ್ಲಿ ಆಲ್ಕೇನ್ಗಳು ಬರುತ್ತವೆ. ಇವುಗಳ ಸಾಮಾನ್ಯ ಸೂತ್ರ CnH2n+2. ಅಪರ್ಯಾಪ್ತ ಸಂಯುಕ್ತಗಳಲ್ಲಿ ಅಲ್ಕೀನ್ ಮತ್ತು ಅಲ್ಕೈನ್ ಬರುತ್ತವೆ. ಆಲ್ಕೀನ್ಗಳ ಸಾಮಾನ್ಯ ಸೂತ್ರ CnH2n, ಆಲ್ಕೈನ್ಗಳ ಸಾಮಾನ್ಯ ಸೂತ್ರ CnH2n-2. ರೋಧಕಗಳ ಸರಣಿ ಜೋಡಣೆ, ರೋಧಕಗಳ ಸಮಾಂತರ ಜೋಡಣೆ. ರೋಧಕಗಳನ್ನು ಒಂದರ ತುದಿಯಿಂದ ಇನ್ನೊಂದರ ತುದಿಗೆ ಜೋಡಿಸುವುದು ಸರಣಿ ಜೋಡಣೆ. ರೋಧಕಗಳನ್ನು ಒಂದರ ಕೆಳಗೆ ಮತ್ತೊಂದು ಸಮಾಂತರವಾಗಿ ಜೋಡಿಸುವುದು ಸಮಾಂತರ ಜೋಡಣೆ. ಸರಣಿ ಜೋಡಣೆಯಲ್ಲಿ ವಿದ್ಯುತ್ ಪ್ರವಾಹ ಒಂದೇ ಆಗಿರುತ್ತದೆ, ವಿಭವಾಂತರ ಬೇರೆ ಬೇರೆಯಾಗಿರುತ್ತದೆ. ಸಮಾಂತರ ಜೋಡಣೆಯಲ್ಲಿ ವಿಭವಾಂತರ ಒಂದೇ ಆಗಿರುತ್ತದೆ, ವಿದ್ಯುತ್ ಪ್ರವಾಹ ಬೇರೆ ಬೇರೆಯಾಗಿರುತ್ತದೆ. ಸರಣಿ ಜೋಡಣೆಯ ಸೂತ್ರ RS=R1+R2+R3. ಸಮಾಂತರ ಜೋಡಣೆ ಸೂತ್ರ 1/Rp=1/R1+1/R2+1/R3. ಸರಣಿ ಜೋಡಣೆ ಯಾವುದಾದರೂ ಒಂದು ಘಟಕ ವಿಫಲವಾದರೆ ಮಂಡಲವು ಮುರಿದು ಹೋಗುತ್ತದೆ ಮತ್ತು ಉಳಿದ ಯಾವುದೇ ಘಟಕಗಳು ಕಾರ್ಯನಿರ್ವಹಿಸುವುದಿಲ್ಲ. ಸಮಾಂತರ ಜೋಡಣೆ ಅನುಕೂಲ, ವಿದ್ಯುತ್ ಪ್ರವಾಹ ವಿಭಜಿಸುತ್ತದೆ ಮತ್ತು ರೋಧ ಕಡಿಮೆ ಇರುತ್ತದೆ. ಭಾಗ 3 ಕಡ್ಡಾಯ ವಿವರಣೆಗಳು. 1. ಮಾನವನಲ್ಲಿ ಲಿಂಗ ನಿರ್ಧರಣೆ. ಮಹಿಳೆಯ ಲಿಂಗ ವರ್ಣತಂತುಗಳು ಪರಿಪೂರ್ಣ ಜೋಡಿಯಾಗಿದ್ದು ಸಮಾನ ಗಾತ್ರದ XX ವರ್ಣತಂತುಗಳಾಗಿವೆ. ಪುರುಷ ಲಿಂಗ ವರ್ಣತಂತುಗಳ ಜೋಡಿಯಲ್ಲಿ ಸಾಮಾನ್ಯ ಗಾತ್ರದ X ವರ್ಣತಂತು ಮತ್ತು ಗಾತ್ರದಲ್ಲಿ ಚಿಕ್ಕದಾದ Y ವರ್ಣತಂತುಗಳಿವೆ. ತಂದೆಯಿಂದ X ವರ್ಣತಂತು ಪಡೆದ ಮಗು ಹುಡುಗಿಯಾಗುತ್ತದೆ, ತಂದೆಯಿಂದ Y ವರ್ಣತಂತು ಪಡೆದ ಮಗು ಹುಡುಗನಾಗಿರುತ್ತದೆ. ಡಲ್ನ ಏಕತಳೀಕರಣ ಸಂಕರಣ.
ಒಂದು ನಿರ್ದಿಷ್ಟ ಲಕ್ಷಣಕ್ಕೆ ಸಂಬಂಧಿಸಿದಂತೆ ವಿಭಿನ್ನವಾದ 2 ರೂಪಗಳನ್ನು ತೋರಿಸುವ ಸಸ್ಯಗಳನ್ನು ಸಂಕರಿಸುವುದಕ್ಕೆ ಏಕತಳೀಕರಣ ಎನ್ನುವರು. ಪರಕೀಯ ಪರಾಗಸ್ಪರ್ಶ, ಎತ್ತರ ಇಂಟು ಗಿಡ್ಡ, ಕ್ಯಾಪಿಟಲ್ ಟಿ ಇಂಟು ಸ್ಮಾಲ್ ಟಿ, ಲಿಂಗಾಣುಗಳು ಟಿ ಇಂಟು ಸ್ಮಾಲ್ ಟಿ. F1 ತಳಿ ಪೀಳಿಗೆಯಲ್ಲಿ ಟಿ ಸ್ಮಾಲ್ ಟಿ ಎಲ್ಲವೂ ಎತ್ತರ ಬಟಾಣಿ ಸಸ್ಯಗಳಾಗಿವೆ. F2 ಪೀಳಿಗೆಯಲ್ಲಿ ಟಿ ಸ್ಮಾಲ್ ಟಿ ಇಂಟು ಟಿ ಸ್ಮಾಲ್ ಟಿ. ಸ್ವಕೀಯ ಪರಾಗಸ್ಪರ್ಶಕ್ಕೆ ಒಳಪಡಿಸಿದಾಗ ಚೆಕ್ಕರ್ ಬೋರ್ಡ್ನಲ್ಲಿ ಟಿ ಸ್ಮಾಲ್ ಟಿ ಶುದ್ಧ ಎತ್ತರ, ಟಿ ಸ್ಮಾಲ್ ಟಿ ಎತ್ತರ, ಟಿ ಸ್ಮಾಲ್ ಟಿ ಶುದ್ಧ ಗಿಡ್ಡ. ವ್ಯಕ್ತ ರೂಪದ ಅನುಪಾತ 3:1 3 ಎತ್ತರ 1 ಗಿಡ್ಡ. ಜೀನ್ ರೂಪದ ಅನುಪಾತ 1:2:1 ಶುದ್ಧ. 3 ಸಸ್ಯ ಹಾರ್ಮೋನ್ಗಳ ಕಾರ್ಯಗಳು. ಇದರಲ್ಲಿ ಪ್ರಮುಖವಾಗಿ ಆಕ್ಸಿನ್ ಮತ್ತು ಅಬ್ಸಿಸಿಕ್ ಆಮ್ಲ ಮಾತ್ರ ಓದಿದರೆ ಸಾಕು. ಸಸ್ಯ ಹಾರ್ಮೋನುಗಳು. ಆಕ್ಸಿನ್ ಸಸ್ಯದ ಮೊಗ್ಗಿನ ತುದಿ ಮತ್ತು ಬೇರಿನ ತುದಿಗಳಲ್ಲಿ ಕಂಡುಬರುತ್ತದೆ. ಸಸ್ಯಗಳ ಉದ್ದ ಬೆಳೆಯಲು ಪ್ರಚೋದನೆ ನೀಡುತ್ತದೆ. ಜಿಬ್ಬರ್ಲಿನ್ ಕಾಂಡದ ಬೆಳವಣಿಗೆ. ಸೈಟೋಕೈನಿನ್ ಕೋಶ ವಿಭಜನೆಯನ್ನು ಉತ್ತೇಜಿಸುತ್ತವೆ. ಹಣ್ಣು ಮತ್ತು ಬೀಜಗಳಂಥ ತೀವ್ರ ಕೋಶ ವಿಭಜನೆ ಒಳಪಡುವ ಪ್ರದೇಶಗಳಲ್ಲಿ ಕಂಡುಬರುತ್ತದೆ. ಅಬ್ಸಿಸಿಕ್ ಆಮ್ಲ ಬೆಳವಣಿಗೆ ಕುಂಠಿತಗೊಳಿಸುವ ಹಾರ್ಮೋನ್. 4 ಪ್ರಾಣಿ ಹಾರ್ಮೋನ್ಗಳ ಕಾರ್ಯಗಳು. ಇವುಗಳಲ್ಲಿ ಪ್ರಮುಖವಾಗಿ ಇನ್ಸುಲಿನ್ ಮತ್ತು ಅಡ್ರಿನಲಿನ್. ಬೆಳವಣಿಗೆ ಹಾರ್ಮೋನ್ ಪಿಟ್ಯುಟರಿ ಗ್ರಂಥಿ ಎಲ್ಲ ಅಂಗಗಳ ಬೆಳವಣಿಗೆಯನ್ನು ಪ್ರಚೋದಿಸುತ್ತದೆ. ಥೈರಾಯ್ಡ್ ಗ್ರಂಥಿ ಸ್ರವಿಸುವ ಥೈರಾಕ್ಸಿನ್ ಹಾರ್ಮೋನ್ ದೇಹದ ಬೆಳವಣಿಗೆಗಾಗಿ ಚಯಾಪಚಯ ಕ್ರಿಯೆಯ ವೇಗವನ್ನು ನಿಯಂತ್ರಿಸುತ್ತದೆ. ಮೆದೋಜೀರಕ ಗ್ರಂಥಿ ಸ್ರವಿಸುವ ಇನ್ಸುಲಿನ್ ಹಾರ್ಮೋನ್ ರಕ್ತದಲ್ಲಿ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸುತ್ತದೆ. ವೃಷಣಗಳು ಸ್ರವಿಸುವ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಗಂಡು ಸಂತಾನೋತ್ಪತ್ತಿ ಅಂಗಗಳ ಬೆಳವಣಿಗೆ ಲಕ್ಷಣಗಳನ್ನು ನಿಯಂತ್ರಿಸುತ್ತದೆ. ಅಂಡಾಶಯ ಸ್ರವಿಸುವ ಎಸ್ಟ್ರೋಜನ್ ಹಾರ್ಮೋನ್ ಹೆಣ್ಣು ಸಂತಾನೋತ್ಪತ್ತಿಯ ಅಂಗಗಳ ಬೆಳವಣಿಗೆ ಋತುಚಕ್ರದ ನಿಯಂತ್ರಣ. ಅಡ್ರಿನಲ್ ಗ್ರಂಥಿ ಸ್ರವಿಸುವ ಅಡ್ರಿನಲಿನ್ ಹಾರ್ಮೋನ್ ಭಯ, ಕೋಪ, ಒತ್ತಡ, ಪ್ರಾಣಿಯ ದೇಹವು ತುರ್ತು ಪರಿಸ್ಥಿತಿ ಎದುರಿಸಲು ಸ್ಥಿರವಾಗುವಂತೆ ಮಾಡುತ್ತದೆ. ನಾಯಕ ಗ್ರಂಥಿ ಅಥವಾ ಪಿಟ್ಯುಟರಿ ಗ್ರಂಥಿ ಸ್ರವಿಸುವ ಬಿಡುಗಡೆಯನ್ನು ಪ್ರಚೋದಿಸುವ ಹಾರ್ಮೋನ್ಗಳು ಪಿಟ್ಯುಟರಿ ಗ್ರಂಥಿಯ ಹಾರ್ಮೋನ್ಗಳನ್ನು ಬಿಡುಗಡೆಗೊಳಿಸಲು ಪ್ರಚೋದಿಸುತ್ತದೆ. 5 ಜರಾಯುವಿನ ರಚನೆ ಮತ್ತು ಕಾರ್ಯ. ಇದು ಸ್ತ್ರೀಯ ಗರ್ಭಾಶಯದಲ್ಲಿ ಭ್ರೂಣ ಹಾಗೂ ತಾಯಿಯ ದೇಹಕ್ಕೆ ಸಂಪರ್ಕ ಕಲ್ಪಿಸುತ್ತದೆ. ಇದು ತಟ್ಟೆಯ ಆಕಾರದ ರಚನೆ ಹೊಂದಿದ್ದು ಗರ್ಭಕೋಶದ ಗೋಡೆಯೊಳಗೆ ಹುದುಗಿಕೊಂಡಿರುತ್ತದೆ. ಇದರ ಕಾರ್ಯ. ಇದು ಭ್ರೂಣಕ್ಕೆ ತಾಯಿಯ ದೇಹದಿಂದ ಆಹಾರ ಮತ್ತು ಆಕ್ಸಿಜನ್ ಒದಗಿಸುತ್ತದೆ. ಭ್ರೂಣದಿಂದ ತ್ಯಾಜ್ಯಗಳನ್ನು ಜರಾಯುವಿನ ಮೂಲಕ ಹೊರಹಾಕಲಾಗುತ್ತದೆ. 6 ಇಮ್ಮಡಿ ಪರಿಚಲನೆ, ರಕ್ತ ಪರಿಚಲನೆ. ಮನುಷ್ಯರಲ್ಲಿ ರಕ್ತವು ಪ್ರತಿಯೊಂದು ಪರಿಚಲನೆಗೆ 2 ಬಾರಿ ಹೃದಯವನ್ನು ಹಾದು ಹೋಗುತ್ತದೆ. ಇದನ್ನು ಇಮ್ಮಡಿ ಪರಿಚಲನೆ ಎನ್ನುವರು. ಅಪಧಮನಿಗಳು ರಕ್ತವನ್ನು ಹೃದಯದಿಂದ ದೇಹದ ವಿವಿಧ ಅಂಗಗಳಿಗೆ ಕೊಂಡೊಯ್ಯುತ್ತವೆ. ರಕ್ತವು ಹೆಚ್ಚು ಒತ್ತಡದಿಂದ ಹೊರಹೊಮ್ಮುವುದರಿಂದ ದಪ್ಪವಾದ ಸ್ಥಿತಿಸ್ಥಾಪಕ ಭಿತ್ತಿಯನ್ನು ಹೊಂದಿವೆ. ಅಭಿಧಮನಿಗಳು ವಿಭಿನ್ನ ಅಂಗಗಳಿಂದ ರಕ್ತವನ್ನು ಸಂಗ್ರಹಿಸಿ ಹೃದಯಕ್ಕೆ ಮರಳಿ ತರುತ್ತವೆ. ರಕ್ತವು ಒತ್ತಡದಲ್ಲಿರುವುದಿಲ್ಲ, ಆದರೆ ಕವಾಟಗಳನ್ನು ಹೊಂದಿವೆ. ಈ ಕವಾಟಗಳು ರಕ್ತವು ಕೇವಲ ಒಂದು ದಿಕ್ಕಿನಲ್ಲಿ ಹರಿಯಲು ಬಿಡುತ್ತವೆ. ಲೋಮನಾಳಗಳು ಅತ್ಯಂತ ಸಣ್ಣ ನಾಳಗಳು. ಒಂದು ಜೀವಕೋಶದಷ್ಟು ದಪ್ಪ ಭಿತ್ತಿಯನ್ನು ಹೊಂದಿದ್ದು ಇದನ್ನು ಲೋಮನಾಳ ಎನ್ನುವರು. 7 ವಾಯುವಿಕ ಮತ್ತು ಅವಾಯುವಿಕ ಉಸಿರಾಟ. ವಾಯುವಿಕ ಆಕ್ಸಿಜನ್ ಸಹಿತ, ಅವಾಯುವಿಕ ಆಕ್ಸಿಜನ್ ರಹಿತ. ವಾಯುವಿಕ ಆಕ್ಸಿಜನ್ ಉಪಸ್ಥಿತಿಯಲ್ಲಿ ನಡೆಯುತ್ತದೆ, ಅವಾಯುವಿಕ ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ನಡೆಯುತ್ತದೆ. ವಾಯುವಿಕ ಮೈಟೋಕಾಂಡ್ರಿಯಾದಲ್ಲಿ ನಡೆಯುತ್ತದೆ, ಅವಾಯುವಿಕ ಈಸ್ಟ್ ಕೋಶಗಳಲ್ಲಿ ನಡೆಯುತ್ತದೆ. ವಾಯುವಿಕ ಹೆಚ್ಚು ಶಕ್ತಿ ಬಿಡುಗಡೆಯಾಗುತ್ತದೆ, ಅವಾಯುವಿಕ ಕಡಿಮೆ ಶಕ್ತಿ ಬಿಡುಗಡೆಯಾಗುತ್ತದೆ. ವಾಯುವಿಕ ಉಸಿರಾಟದಲ್ಲಿ ಅಂತಿಮ ಉತ್ಪನ್ನಗಳು ಕಾರ್ಬನ್ ಡೈಆಕ್ಸೈಡ್, ನೀರು. ಅವಾಯುವಿಕ ಉಸಿರಾಟದಲ್ಲಿ ಅಂತಿಮ ಉತ್ಪನ್ನ ಕಾರ್ಬನ್ ಡೈಆಕ್ಸೈಡ್ ಮತ್ತು ಎಥನಾಲ್. 8 ಲವಣಗಳ ತಯಾರಿಕೆ. ಚಲುವೆ ಪುಡಿ CaOCl2 CaOH twice plus Cl2 is giving rise to CaOCl2 plus H2O. ಅಡುಗೆ ಸೋಡಾ NaHCO3 NaCl plus H2O plus CO2 plus NH3 is giving rise to NH4Cl plus NaHCO3. ವಾಷಿಂಗ್ ಸೋಡಾ Na2CO3 plus 10H2O is giving rise to Na2CO3 10H2O. ಪ್ಲಾಸ್ಟರ್ ಆಫ್ ಪ್ಯಾರಿಸ್ CaSO4 1/2 H2O CaSO4 1/2 H2O plus 1.5 H2O is giving rise to CaSO4 2 H2O. ಜಿಪ್ಸಮ್. 9 ಲೋಹಗಳ ಉದ್ಧರಣ ಕ್ರಿಯೆ. ಕ್ರಿಯಾಶೀಲತೆಯ ಸರಣಿಯಲ್ಲಿ ಕೆಳಗಿರುವ ಲೋಹಗಳ ಉದ್ಧರಣೆ ಅಂದರೆ ಕಡಿಮೆ ಕ್ರಿಯಾಶೀಲತೆ. ಲೋಹದ ಆಕ್ಸೈಡ್ ಕಾಸುವುದರ ಮೂಲಕ ಅಪಕರ್ಷಣೆ. ಉದಾಹರಣೆ ಶಿನ್ನೆಬಾರ್ HGS ಪಾದರಸದ ಒಂದು ಅದರು. ಇದನ್ನು ಗಾಳಿಯಲ್ಲಿ ಕಾಯಿಸಿದಾಗ ಮೊದಲು ಪಾದರಸದ ಆಕ್ಸೈಡ್ ಆಗಿ ಪರಿವರ್ತನೆಯಾಗುತ್ತದೆ. ಪಾದರಸದ ಆಕ್ಸೈಡ್ ಮತ್ತಷ್ಟು ಕಾಯಿಸಿದಾಗ ಅಪಕರ್ಷಿಸಲ್ಪಟ್ಟು ಪಾದರಸವಾಗುತ್ತದೆ. ಕ್ರಿಯಾಶೀಲತೆಯ ಸರಣಿಯ ಮಧ್ಯದ ಲೋಹಗಳ ಉದ್ಧರಣೆ ಹುರಿಯುವಿಕೆ ಮತ್ತು ಕಾಸುವಿಕೆ ವಿಧಾನದ ಮೂಲಕ.
ಸಲ್ಫೈಡ್ ಅದರನ್ನು ಆಕ್ಸೈಡನ್ನಾಗಿ ಪರಿವರ್ತಿಸಲು ಅಧಿಕ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಯಿಸಬೇಕು. ಇದನ್ನು 2ZnS + 3O2 ಈಸ್ ಗಿವಿಂಗ್ ರೆಸ್ಟ್ 2ZnO + 2SO2. ಕಾಸುವಿಕೆ. ಕಾರ್ಬೋನೇಟ್ ಅದರನ್ನು ಆಕ್ಸೈಡನ್ನಾಗಿ ಪರಿವರ್ತಿಸಲು ಕಡಿಮೆ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಸಬೇಕು. ZnCO3 ಈಸ್ ಗಿವಿಂಗ್ ರೆಸ್ಟ್ ZnO + CO2. ZnO + C ಈಸ್ ಗಿವಿಂಗ್ ರೆಸ್ಟ್ Zn + CO. ಕ್ರಿಯಾಶೀಲತೆ ಸರಣಿ ಮೇಲ್ಭಾಗದಲ್ಲಿರುವ ಲೋಹಗಳ ಉದ್ದರಣೆ ಹೆಚ್ಚಿನ ಕ್ರಿಯಾಶೀಲತೆ ಇರುವುದರಿಂದ ವಿದ್ಯುತ್ ವಿಭಜನೆ ಕ್ರಿಯೆಯ ಮೂಲಕ ಲೋಹಗಳು ಋಣಾಗ್ರದ ಮೇಲೆ ಸಂಗ್ರಹವಾದರೆ ಕ್ಲೋರಿನ್ ಧನಾಗ್ರದಲ್ಲಿ ಸಂಗ್ರಹವಾಗುತ್ತದೆ. ಋಣಾಗ್ರದಲ್ಲಿ Na+, + E - Na, ಧನಾಗ್ರದಲ್ಲಿ 2Cl - Cl2 + 2E-. ಅಯಾನಿಕ್ ಸಂಯುಕ್ತಗಳು. ಎಲೆಕ್ಟ್ರಾನ್ಗಳು ಲೋಹದಿಂದ ಅಲೋಹಕ್ಕೆ ವರ್ಗಾವಣೆಯಾಗುವುದರ ಮೂಲಕ ಉಂಟಾಗುವ ಸಂಯುಕ್ತಗಳಿಗೆ ಅಯಾನಿಕ್ ಸಂಯುಕ್ತಗಳು ಎನ್ನುವರು. ಉದಾಹರಣೆ NaCl ಉಂಟಾಗುವಿಕೆ ಮತ್ತು MgCl ಉಂಟಾಗುವಿಕೆ. NaCl ಉಂಟಾಗುವಿಕೆ Na281 ಈಸ್ ಗಿವಿಂಗ್ ರೆಸ್ಟ್ Na + 28 + E- ಸೋಡಿಯಂ ಧನಾಯನು. Cl287 + E- ಈಸ್ ಗಿವಿಂಗ್ ರೆಸ್ಟ್ Cl - 288 ಕ್ಲೋರೈಡ್ ಋಣಾಯನು. Na 1 ಎಲೆಕ್ಟ್ರಾನ್ + Cl 7 ಎಲೆಕ್ಟ್ರಾನ್. ಸೊ Na + Cl-. ಮೆಗ್ನೀಷಿಯಂ ಕ್ಲೋರೈಡ್ ಉಂಟಾಗುವಿಕೆ Mg282 ಈಸ್ ಗಿವಿಂಗ್ ರೆಸ್ಟ್ Mg2 + 2E- 28 ಮೆಗ್ನೀಷಿಯಂ ಧನಾಯನು. Cl + E - 287 ಈಸ್ ಗಿವಿಂಗ್ ರೆಸ್ಟ್ Cl288 ಕ್ಲೋರೈಡ್ ಋಣಾಯನು. ಮೆಗ್ನೀಷಿಯಂನಿಂದ 2 ಎಲೆಕ್ಟ್ರಾನ್ಗಳು, ಒಂದು ಕ್ಲೋರಿನ್ಗೆ ಇನ್ನೊಂದು ಕ್ಲೋರಿನ್ಗೆ. ಸೊ Mg2 + Cl-. ಅಯಾನಿಕ್ ಸಂಯುಕ್ತಗಳ ಗುಣಗಳು. ಭೌತಸ್ಥಿತಿ. ಘನವಸ್ತುಗಳಾಗಿದ್ದು ಕಠಿಣವಾಗಿರುತ್ತವೆ. ಹೆಚ್ಚಿನ ಕರಗುವ ಬಿಂದು ಮತ್ತು ಕುದಿಯುವ ಬಿಂದುಗಳನ್ನು ಹೊಂದಿವೆ. ನೀರಿನಲ್ಲಿ ವಿಲೀನವಾಗುತ್ತವೆ, ಆದರೆ ಸಾವಯವ ದ್ರಾವಕಗಳಾದ ಸೀಮೆಎಣ್ಣೆ, ಪೆಟ್ರೋಲ್ಗಳಲ್ಲಿ ವಿಲೀನಗೊಳ್ಳುವುದಿಲ್ಲ. ಘನಸ್ಥಿತಿಯಲ್ಲಿ ವಿದ್ಯುತ್ ಹರಿಯಲು ಬಿಡುವುದಿಲ್ಲ, ಆದರೆ ದ್ರವಿಸಿದ ಅಥವಾ ದ್ರಾವಣದ ಸ್ಥಿತಿಯಲ್ಲಿ ತಮ್ಮ ಮೂಲಕ ವಿದ್ಯುತ್ ಹರಿಯಲು ಬಿಡುತ್ತವೆ. 10. ನೈಸರ್ಗಿಕ ವಿದ್ಯಮಾನಗಳು. ಬೆಳಕಿನ ವರ್ಣ ವಿಭಜನೆ. ಬಿಳಿಯ ಬಣ್ಣವು ಅದರ ವಿಭಿನ್ನ ಬಣ್ಣಗಳ ಘಟಕಗಳಾಗಿ ವಿಭಜನೆ ಹೊಂದುವುದನ್ನು ಬೆಳಕಿನ ವರ್ಣ ವಿಭಜನೆ ಎನ್ನುವರು. ಕನಿಷ್ಠ ಬಾಗುವ ಬಣ್ಣ ಕೆಂಪು, ಗರಿಷ್ಠ ಬಾಗುವ ಬಣ್ಣ ನೇರಳೆ. ಸೂರ್ಯೋದಯದ ಕಾಲದಲ್ಲಿ ಸೂರ್ಯನು ಕೆಂಪಾಗಿ ಆದರೆ ಮಧ್ಯಾಹ್ನದಲ್ಲಿ ಬೆಳ್ಳಗೆ ಕಾಣಲು ಕಾರಣ ತಿಳಿಸಿ. ಸೂರ್ಯನ ಬಣ್ಣ. ಸೂರ್ಯೋದಯದ ಸಂದರ್ಭದಲ್ಲಿ ಬೆಳಕು ವಾತಾವರಣದಲ್ಲಿ ಹೆಚ್ಚು ದೂರ ಕ್ರಮಿಸುತ್ತದೆ. ಕಡಿಮೆ ತರಂಗ ದೂರವುಳ್ಳ ಬಣ್ಣಗಳು ಚದುರಿ ಹೋಗಿ ಹೆಚ್ಚು ತರಂಗ ದೂರವುಳ್ಳ ಕೆಂಪು ಬೆಳಕು ನಮ್ಮ ಕಣ್ಣಿಗೆ ತಲುಪುತ್ತದೆ. ಆದ್ದರಿಂದ ಸೂರ್ಯನು ಕೆಂಪಾಗಿ ಕಾಣುತ್ತಾನೆ. ಮಧ್ಯಾಹ್ನದ ಸಂದರ್ಭದಲ್ಲಿ ಬೆಳಕು ವಾತಾವರಣದಲ್ಲಿ ಕಡಿಮೆ ದೂರ ಕ್ರಮಿಸುವುದರಿಂದ ಸ್ವಲ್ಪವೇ ನೀಲಿ ಮತ್ತು ನೇರಳೆ ಬಣ್ಣಗಳು ಚದುರಿ ಹೋಗುತ್ತವೆ. ಆದ್ದರಿಂದ ಸೂರ್ಯನು ಬೆಳ್ಳಗೆ ಕಾಣುತ್ತಾನೆ. ನಿಸರ್ಗದಲ್ಲಿ ಕಾಮನಬಿಲ್ಲು ಉಂಟಾಗುವುದನ್ನು ವಿವರಿಸಿ. ಕಾಮನಬಿಲ್ಲು ಮಳೆಯ ನಂತರ ಆಕಾಶದಲ್ಲಿ ಕಾಣುವ ನೈಸರ್ಗಿಕ ರೋಹಿತವಾಗಿದೆ. ಯಾವಾಗಲೂ ಕಾಮನಬಿಲ್ಲು ಸೂರ್ಯನ ವಿರುದ್ಧ ದಿಕ್ಕಿನಲ್ಲಿ ಉಂಟಾಗುತ್ತದೆ. ಇದು ವಾತಾವರಣದಲ್ಲಿರುವ ಅತಿ ಸಣ್ಣ ನೀರಿನ ಹನಿಗಳಿಂದ ಉಂಟಾಗುವ ಸೌರಕಿರಣಗಳ ವರ್ಣ ವಿಭಜನೆಯಾಗಿದೆ. ವಾತಾವರಣದಲ್ಲಿರುವ ನೀರಿನ ಹನಿಗಳು ಕಿರು ಪಟ್ಟಕದಂತೆ ವರ್ತಿಸುತ್ತವೆ. ಅವು ಸೂರ್ಯನ ಪತನ ಕಿರಣಗಳನ್ನು ಪ್ರತಿಫಲಿಸುತ್ತವೆ. ಅಂತಿಮವಾಗಿ ನೀರಿನ ಹನಿಗಳಿಂದ ಹೊರಬರುವಾಗ ವಕ್ರೀಭವನ ಹೊಂದುತ್ತವೆ. ಬೆಳಕಿನ ವರ್ಣ ವಿಭಜನೆ ಮತ್ತು ಆಂತರಿಕ ಪ್ರತಿಫಲನದಿಂದಾಗಿ ವಿವಿಧ ಬಣ್ಣಗಳು ವೀಕ್ಷಕನ ಕಣ್ಣನ್ನು ತಲುಪುತ್ತವೆ. ನಕ್ಷತ್ರಗಳು ಮಿನುಗುವಂತೆ ಕಾಣುತ್ತವೆ, ಆದರೆ ಗ್ರಹಗಳು ಮಿನುಗುವುದಿಲ್ಲ. ಏಕೆ? ನಕ್ಷತ್ರಗಳ ಮಿನುಗುವಿಕೆಯು ವಾಯುಮಂಡಲದ ನಕ್ಷತ್ರಗಳ ಬೆಳಕಿನ ವಕ್ರೀಭವನದಿಂದ ಉಂಟಾಗಿದೆ. ವಾಯುಮಂಡಲದಲ್ಲಿನ ವಿವಿಧ ಸ್ತರಗಳ ವಕ್ರೀಭವನ ಸ್ಥಿರಾಂಕವು ಭಿನ್ನವಾಗಿರುವುದರಿಂದ ನಕ್ಷತ್ರಗಳಿಂದ ಬರುವ ಬೆಳಕು ಸತತವಾಗಿ ವಕ್ರೀಭವನ ಹೊಂದುತ್ತದೆ. ಇದರಿಂದಾಗಿ ನಕ್ಷತ್ರಗಳು ಮಿನುಗಿದಂತೆ ಕಾಣುತ್ತವೆ. ಗ್ರಹಗಳು ನಕ್ಷತ್ರಗಳಿಗಿಂತ ಹತ್ತಿರದಲ್ಲಿವೆ. ಇದರಿಂದಾಗಿ ಅವು ನಕ್ಷತ್ರಗಳಿಗಿಂತ ದೊಡ್ಡದಿರುವಂತೆ ಗೋಚರಿಸುತ್ತವೆ. ಬೆಳಕಿನ ಆಕಾರವು ದೊಡ್ಡದಾದಂತೆ ಬೆಳಕಿನ ಸ್ಥಿತ್ಯಂತರ ಕಡಿಮೆಯಾಗುತ್ತದೆ. ಆದ್ದರಿಂದ ಅವು ಮಿನುಗುವುದಿಲ್ಲ. 11. ವಿವಿಧ ವಿದ್ಯುತ್ ವಾಹಕದ ಸುತ್ತಲೂ ಉಂಟಾಗುವ ಕಾಂತಕ್ಷೇತ್ರದ ಗುಣಲಕ್ಷಣಗಳು. ಸೊಲೆನಾಯ್ಡ್. ಅವಾಹಕ ಹೊದಿಕೆ ಇರುವ ತಾಮ್ರದ ತಂತಿಯ ಸುರುಳಿಗಳನ್ನು ಒತ್ತೊತ್ತಾಗಿ ಸುತ್ತಿರುವ ಸಿಲಿಂಡರ್ ಆಕಾರವನ್ನು ಸೊಲೆನಾಯ್ಡ್ ಎನ್ನುವರು. ಸೊಲೆನಾಯ್ಡ್ನಲ್ಲಿ ಉಂಟಾದ ಕಾಂತಕ್ಷೇತ್ರದ ಲಕ್ಷಣಗಳು. ಸೊಲೆನಾಯ್ಡ್ ಒಳಭಾಗದಲ್ಲಿರುವ ಕಾಂತೀಯ ಬಲರೇಖೆಗಳು ಪರಸ್ಪರ ಸಮಾಂತರ ಸರಳರೇಖೆಯಂತಿವೆ. ಸೊಲೆನಾಯ್ಡ್ ಒಳಭಾಗದ ಪ್ರತಿ ಬಿಂದುವಿನಲ್ಲಿ ಕಾಂತಕ್ಷೇತ್ರವು ಸಮನಾಗಿರುತ್ತದೆ. ಆದ್ದರಿಂದ ಹೆಚ್ಚು ಕಾಂತಕ್ಷೇತ್ರವು ಹೊಂದಿರುವ ಸೊಲೆನಾಯ್ಡ್ನ ಒಳಭಾಗದಲ್ಲಿ ಒಂದು ಕಾಂತೀಯ ವಸ್ತುವಾದ ಮೆದು ಕಬ್ಬಿಣವನ್ನು ಇರಿಸಿ ಕಾಂತವನ್ನಾಗಿಸಲು ಉಪಯೋಗಿಸಬಹುದು. ಇದನ್ನು ವಿದ್ಯುತ್ ಕಾಂತ ಎನ್ನುವರು. ಸೊಲೆನಾಯ್ಡ್ನಲ್ಲಿ ಕಾಂತಕ್ಷೇತ್ರ ಹೆಚ್ಚು ಮಾಡುವ ವಿಧಾನಗಳು. ವಿದ್ಯುತ್ ಪ್ರವಾಹದ ಪ್ರಮಾಣವನ್ನು ಹೆಚ್ಚಿಸುವುದು, ಸುರುಳಿಯ ಸುತ್ತುಗಳ ಸಂಖ್ಯೆ ಹೆಚ್ಚಿಸುವುದು. ಗೃಹ ಬಳಕೆ ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ತಪ್ಪಿಸಲು ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು? ಸಜೀವ ತಂತಿ ಮತ್ತು ತಟಸ್ಥ ತಂತಿ ಪರಸ್ಪರ ಸಂಪರ್ಕಕ್ಕೆ ಬರದಂತೆ ನೋಡಿಕೊಳ್ಳಬೇಕು.
ನಿಗದಿತ ರೇಟಿಂಗ್ ಇರುವ ವಿದ್ಯುತ್ ಉಪಕರಣಗಳನ್ನು ಬಳಸಬೇಕು. ಒಂದೇ ಸಾಕೆಟಿಗೆ ಹಲವು ಉಪಕರಣಗಳನ್ನು ಅಳವಡಿಸಬಾರದು. ವಾಹಕವೊಂದರ ರೋಧವು ಅವಲಂಬಿಸಿರುವ ಅಂಶಗಳನ್ನು ತಿಳಿಸಿ. ವಾಹಕದ ರೋಧ ಅವಲಂಬಿಸಿರುವ ಅಂಶಗಳು: ವಾಹಕದ ಉದ್ದ, ವಾಹಕದ ಅಡ್ಡಕೊಯ್ತ, ವಸ್ತುವಿನ ಪ್ರಾಕೃತಿಕ ಗುಣ, ವಸ್ತುವಿನ ತಾಪ. ಭಾಗ 4 ಸರಳ ಲೆಕ್ಕಗಳು ಮತ್ತು ರಚನೆಗಳು. ಸರಳ ಲೆಕ್ಕಗಳಲ್ಲಿ ಮೊದಲನೇ ಸೂತ್ರ V=IR. ವಿದ್ಯುತ್ ಬಲ್ಬ್ನ ತಂತುಗಳ ರೋಧವು 1200 ಓಮ್ ಆಗಿದ್ದು 220 ವೋಲ್ಟ್ ಮೂಲದಿಂದ ವಿದ್ಯುತ್ ಬಲ್ಬ್ ಸೆಳೆಯುವ ವಿದ್ಯುತ್ ಪ್ರವಾಹ ಎಷ್ಟು? V=220 ವೋಲ್ಟ್, R=1200 ಓಮ್. ವಿದ್ಯುತ್ ಪ್ರವಾಹ I=220/1200 ಓಮ್ (0.18 ಆಂಪಿಯರ್). ಹೀಟರ್ನ ಸುರುಳಿಯ ರೋಧವು 100 ಓಮ್ ಆಗಿದ್ದು 220 ಮೂಲದಿಂದ ವಿದ್ಯುತ್ ಹೀಟರ್ನ ಸುರುಳಿಯು ಸೆಳೆಯುವ ವಿದ್ಯುತ್ ಪ್ರವಾಹ ಎಷ್ಟು? V=220, R=100 ಓಮ್. I=220/100 2.2 ಆಂಪಿಯರ್. ಒಂದು ವಿದ್ಯುತ್ ಹೀಟರ್ ವಿದ್ಯುತ್ ಮೂಲದಿಂದ 4 ಆಂಪಿಯರ್ ವಿದ್ಯುತ್ ಸೆಳೆಯುವಾಗ ಅದರ ತುದಿಗಳ ನಡುವಿನ ವಿಭವಾಂತರ 60 ವೋಲ್ಟ್ ಆಗಿದ್ದು, ಸದರಿ ವಿದ್ಯುತ್ ಹೀಟರ್ನ ವಿಭವಾಂತರ 120 ವೋಲ್ಟ್ಗೆ ಹೆಚ್ಚಿಸಿದಾಗ ಆ ವಿದ್ಯುತ್ ಹೀಟರ್ ಸೆಳೆಯುವ ವಿದ್ಯುತ್ ಪ್ರವಾಹ ಎಷ್ಟು? V=60 ವೋಲ್ಟ್, I=4 ಆಂಪಿಯರ್, R=V/I. 60/4 15 ಓಮ್. 120 ವೋಲ್ಟ್ಗೆ ಹೆಚ್ಚಿಸಿದಾಗ ವಿದ್ಯುತ್ ಪ್ರವಾಹ V/R 120 ವೋಲ್ಟ್ /15 ಓಮ್ 8 ಆಂಪಿಯರ್. ಸೂತ್ರ E=PT. 400 ವ್ಯಾಟ್ ದರದ ರೆಫ್ರಿಜಿರೇಟರ್ ದಿನಕ್ಕೆ 8 ಗಂಟೆಗಳ ಕಾಲ ಬಳಕೆಯಾಗುತ್ತದೆ. 1 ಕಿಲೋವ್ಯಾಟ್ ಹವರ್ಗೆ ₹3ರಂತೆ 30 ದಿನಗಳವರೆಗೆ ಕಾರ್ಯನಿರ್ವಹಿಸುವ ಶಕ್ತಿಯ ಮೌಲ್ಯವೇನು? 30 ದಿನಗಳಿಗೆ ರೆಫ್ರಿಜಿರೇಟರ್ ಬಳಸಿದ ಒಟ್ಟು ಶಕ್ತಿ 400 ವ್ಯಾಟ್ ಇಂಟು 8 ಗಂಟೆ ಪ್ರತಿದಿನ ಇಂಟು 30 ದಿನಗಳು 96,000 ವ್ಯಾಟ್ ಹವರ್ 96 ಕಿಲೋ ವ್ಯಾಟ್ ಹವರ್. 1 ಕಿಲೋ ವ್ಯಾಟ್ ಹವರ್ಗೆ ₹3ರಂತೆ 30 ದಿನಗಳಿಗೆ ರೆಫ್ರಿಜಿರೇಟರ್ ಬಳಸಿದ ಒಟ್ಟು ಶಕ್ತಿ 96 ಕಿಲೋ ವ್ಯಾಟ್ ಹವರ್ ಇಂಟು ₹3 ಪ್ರತಿ ಕಿಲೋ ವ್ಯಾಟ್ ಹವರ್ಗೆ ₹288. ಸೂತ್ರ RS=R1+R2+R3. 20 ಓಮ್ ರೋಧ ಹೊಂದಿರುವ ಒಂದು ವಿದ್ಯುತ್ ದೀಪ ಮತ್ತು 4 ಓಮ್ ರೋಧವನ್ನು ಹೊಂದಿರುವ ವಾಹಕವನ್ನು 6 ವೋಲ್ಟ್ನ ಶುಷ್ಕ ಕೋಶಕ್ಕೆ ಜೋಡಿಸಿದೆ. ಮಂಡಲದ ಒಟ್ಟು ರೋಧ R1=20, R2=4. ಒಟ್ಟು ರೋಧ R1+R2 ಸರಣಿಯಲ್ಲಿ ಜೋಡಿಸಿದಾಗ 20 + 4 24 ಓಮ್. ಮಂಡಲದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹ B I=V/RS R/24. ವಿದ್ಯುತ್ ದೀಪ ಹಾಗೂ ವಾಹಕದ ತುದಿಗಳ ನಡುವಿನ ವಿಭವಾಂತರವನ್ನು ಕಂಡುಹಿಡಿಯಿರಿ. V1=20 ಓಮ್ × 0.25 ಆಂಪಿಯರ್ 5 ವೋಲ್ಟ್. ವಾಹಕ ತುದಿಗಳ ನಡುವಿನ ವಿಭವಾಂತರ V2=4 ಓಮ್ × 0.25 ಆಂಪಿಯರ್ 1 ವೋಲ್ಟ್. ಸೂತ್ರ H=I²RT. 4 ಓಮ್ ರೋಧದಿಂದ ಪ್ರತಿ ಸೆಕೆಂಡಿಗೆ 100 ಜೌಲ್ ಉಷ್ಣ ಶಕ್ತಿ ಉತ್ಪತ್ತಿಯಾಗುತ್ತದೆ. ರೋಧಕದ ನಡುವಿನ ವಿಭವಾಂತರವನ್ನು ಕಂಡುಹಿಡಿಯಿರಿ. H=100 ಜೌಲ್, R=4 ಓಮ್, T=1 ಸೆಕೆಂಡ್, V ಎಷ್ಟು? ಜೌಲ್ನ ಉಷ್ಣೋತ್ಪಾದನಾ ನಿಯಮ H=I²RT. I=√H/R × T. 100 ಜೌಲ್ / 4 ಓಮ್ × 1. 100 / 4 25, √25 5 ಆಂಪಿಯರ್. ಆಗ ರೋಧಕದ ನಡುವಿನ ವಿಭವಾಂತರ V=IR. 5 ಆಂಪಿಯರ್ × 4 20 ವೋಲ್ಟ್. ಸೂತ್ರ I=Q/T. ವಿದ್ಯುತ್ ಬಲ್ಬ್ನ ತಂತಿಯ ಮೂಲಕ 0.5 ಆಂಪಿಯರ್ ವಿದ್ಯುತ್ ಪ್ರವಾಹವು 10 ನಿಮಿಷಗಳ ಕಾಲ ಪ್ರವಹಿಸುತ್ತದೆ. ಆಗ ವಿದ್ಯುತ್ ಮಂಡಲದಲ್ಲಿ ಪ್ರವಹಿಸುವ ವಿದ್ಯುತ್ ಆವೇಶಗಳ ಪ್ರಮಾಣ ಕಂಡುಹಿಡಿಯಿರಿ. I=0.5 ಆಂಪಿಯರ್, T=10 ನಿಮಿಷ 600 ಸೆಕೆಂಡ್ಗಳು. ಸಮೀಕರಣ Q=IT. 0.5 × 600 Q=300 ಕೂಲಂಬ್. ಸೂತ್ರ P=VI. 220 ವೋಲ್ಟ್ ಜನರೇಟರ್ಗೆ ಒಂದು ವಿದ್ಯುತ್ ಬಲ್ಬನ್ನು ಸಂಪರ್ಕಿಸಲಾಗಿದೆ. ಆ ಬಲ್ಬ್ನಲ್ಲಿ 0.5 ಆಂಪಿಯರ್ ವಿದ್ಯುತ್ ಪ್ರವಾಹ ಪ್ರವಹಿಸುತ್ತದೆ. ಆಗ ಬಲ್ಬ್ನ ಸಾಮರ್ಥ್ಯ ಎಷ್ಟು? P=VI. 220 × 0.50 110 ಜೌಲ್ ಪರ್ ಸೆಕೆಂಡ್ ಅಥವಾ 110 ವ್ಯಾಟ್. ಸೂತ್ರ V=W/Q. 12 ವೋಲ್ಟ್ ವಿಭವಾಂತರ ಹೊಂದಿರುವ ಎರಡು ಬಿಂದುಗಳ ನಡುವೆ 2 ಕೂಲಂಬ್ ಆವೇಶಗಳು ಚಲಿಸಿದಾಗ ಆಗುವ ಕೆಲಸ ಎಷ್ಟು? W=V/Q. 12 ವೋಲ್ಟ್ × 2 ಕೂಲಂಬ್ 24 ಆಂಪಿಯರ್. ಭಾಗ 4 ಎಲೆಕ್ಟ್ರಾನ್ ಚುಕ್ಕಿ ರಚನೆ, ಕಾರ್ಬನ್ ಸಂಯುಕ್ತಗಳ ಅಣುಸೂತ್ರ ಮತ್ತು ರಚನಾ ಸೂತ್ರ. ಮೀಥೇನ್ನ ಇಲೆಕ್ಟ್ರಾನ್ ಚುಕ್ಕಿ ರಚನೆ, ಆಕ್ಸಿಜನ್ ಪರಮಾಣುಗಳ ಚುಕ್ಕಿ ರಚನೆ, ಬ್ಯೂಟೆನೋನ್ನ ರಚನಾ ಸೂತ್ರ, ಸೈಕ್ಲೋಪೆಂಟೇನ್ನ ರಚನಾ ಸೂತ್ರ, ಪ್ರೊಪೆನಾಲ್ ರಚನಾ ವಿನ್ಯಾಸ,
ಪ್ರೊಪೆನೋಯಿಕ್ ಆಮ್ಲ ಅಣುಸೂತ್ರ C2H5COOH ಮತ್ತು ರಚನಾ ಸೂತ್ರ. ಬೆಂಜಿನ್ ಅಣುಸೂತ್ರ C6H6 ಮತ್ತು ಅದರ ರಚನಾ ಸೂತ್ರ. ಸೈಕ್ಲೋಹೆಕ್ಸೇನ್ ಅಣುಸೂತ್ರ C6H12 ಅದರ ರಚನಾ ಸೂತ್ರ. ಬ್ಯೂಟೈನ್ ರಚನಾ ಸೂತ್ರ. ಭಾಗ 4ರಲ್ಲಿ ಸಮೀಕರಣಗಳನ್ನು ಸರಿದೂಗಿಸುವಿಕೆ. ಕೆಳಗಿನವುಗಳಿಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣಗಳನ್ನು ಬರೆಯಿರಿ. ಮ್ಯಾಂಗನೀಸ್ ಆಕ್ಸೈಡ್ ಪ್ಲಸ್ ಹೈಡ್ರೋಕ್ಲೋರಿಕ್ ಆಮ್ಲ ಈಸ್ ಗಿವಿಂಗ್ ರೇಸ್ ಟು ಮ್ಯಾಂಗನೀಸ್ ಕ್ಲೋರೈಡ್ ಪ್ಲಸ್ ಕ್ಲೋರಿನ್ ಪ್ಲಸ್ ನೀರು. MnO2 ಪ್ಲಸ್ 4HCl ಈಸ್ ಗಿವಿಂಗ್ ರೇಸ್ ಟು MnCl2 ಪ್ಲಸ್ Cl2 ಪ್ಲಸ್ 2H2. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಈಸ್ ಗಿವಿಂಗ್ ರೇಸ್ ಟು ಕ್ಯಾಲ್ಸಿಯಂ ಕಾರ್ಬೊನೇಟ್ ಪ್ಲಸ್ ನೀರು. CaOH ಪ್ಲಸ್ CO2 ಈಸ್ ಗಿವಿಂಗ್ ರೇಸ್ ಟು CaCO3 ಪ್ಲಸ್ H2O. ಸತುವಿನ ಕಾರ್ಬೊನೇಟ್ ಈಸ್ ಗಿವಿಂಗ್ ರೇಸ್ ಟು ಸತುವಿನ ಆಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್. ZnCO3 ಈಸ್ ಗಿವಿಂಗ್ ರೇಸ್ ಟು ZnO ಪ್ಲಸ್ CO2. ನೈಟ್ರೋಜನ್ ಅನಿಲವು ಹೈಡ್ರೋಜನ್ ಅನಿಲದೊಂದಿಗೆ ಪ್ರತಿವರ್ತಿಸಿದಾಗ ಅಮೋನಿಯಾ ಉಂಟಾಗುವುದು. N2 ಪ್ಲಸ್ 3H2 ಈಸ್ ಗಿವಿಂಗ್ ರೇಸ್ ಟು 2NH3. ಸೋಡಿಯಂ ಆಕ್ಸೈಡ್ ನೀರಿನೊಂದಿಗೆ ಪ್ರತಿವರ್ತಿಸಿ ಸೋಡಿಯಂ ಹೈಡ್ರಾಕ್ಸೈಡ್ ಉಂಟಾಗುತ್ತದೆ. Na2O ಪ್ಲಸ್ H2O ಈಸ್ ಗಿವಿಂಗ್ ರೇಸ್ ಟು 2NaOH. ಪೊಟ್ಯಾಷಿಯಂ ಲೋಹವು ನೀರಿನೊಂದಿಗೆ ವರ್ತಿಸಿ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲವನ್ನು ಉತ್ಪತ್ತಿ ಮಾಡುತ್ತದೆ. 2K ಪ್ಲಸ್ 2H2O ಈಸ್ ಗಿವಿಂಗ್ ರೇಸ್ ಟು 2KOH ಪ್ಲಸ್ H2. ಸಮೀಕರಣಗಳನ್ನು ಸರಿದೂಗಿಸಿ. Mg ಪ್ಲಸ್ N2 ಈಸ್ ಗಿವಿಂಗ್ ರೇಸ್ ಟು Mg3N2. 3Mg ಪ್ಲಸ್ N2 ಈಸ್ ಗಿವಿಂಗ್ ರೇಸ್ ಟು Mg3N2. NaOH ಪ್ಲಸ್ H2SO4 ಈಸ್ ಗಿವಿಂಗ್ ರೇಸ್ ಟು Na2SO4 ಪ್ಲಸ್ H2O. 2NaOH ಪ್ಲಸ್ H2SO4 ಈಸ್ ಗಿವಿಂಗ್ ರೇಸ್ ಟು Na2SO4 ಪ್ಲಸ್ 2H2O. AlOH thrice ಈಸ್ ಗಿವಿಂಗ್ ರೇಸ್ ಟು Al2O3 ಪ್ಲಸ್ H2O. 2AlOH thrice ಈಸ್ ಗಿವಿಂಗ್ ರೇಸ್ ಟು Al2O3 ಪ್ಲಸ್ 3H2O. ತಾಮ್ರವು ಸಾರೀಕೃತ ನೈಟ್ರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ Cu ಪ್ಲಸ್ 4HNO3 ಈಸ್ ಗಿವಿಂಗ್ ರೇಸ್ ಟು CuNO3 ಟ್ವೈಸ್ ಪ್ಲಸ್ 2NO2 ಪ್ಲಸ್ 2H2O. ಪೊಟ್ಯಾಷಿಯಂ ಬ್ರೋಮೈಡ್ ದ್ರಾವಣಕ್ಕೆ ಬೆಳ್ಳಿಯ ನೈಟ್ರೇಟ್ ದ್ರಾವಣವನ್ನು ಸೇರಿಸಿದಾಗ AgNO3 ಪ್ಲಸ್ KBr ಈಸ್ ಗಿವಿಂಗ್ ರೇಸ್ ಟು AgBr ಪ್ಲಸ್ KNO3. ಸತುವಿನ ಆಕ್ಸೈಡನ್ನು ಕೋಕ್ನಿಂದ ಅಪಕರ್ಷಣೆಗೆ ಒಳಪಡಿಸಿದಾಗ ZnO ಪ್ಲಸ್ C ಈಸ್ ಗಿವಿಂಗ್ ರೇಸ್ ಟು Zn ಪ್ಲಸ್ CO. ಕ್ಯಾಲ್ಸಿಯಂ ಕಾರ್ಬೋನೇಟ್ ಈಸ್ ಗಿವಿಂಗ್ ರೇಸ್ ಟು ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್. CaCO3 ಈಸ್ ಗಿವಿಂಗ್ ರೇಸ್ ಟು CaO ಪ್ಲಸ್ CO2. ಹೈಡ್ರೋಜನ್ ಪ್ಲಸ್ ಕ್ಲೋರಿನ್ ಈಸ್ ಗಿವಿಂಗ್ ರೇಸ್ ಟು ಹೈಡ್ರೋಜನ್ ಕ್ಲೋರೈಡ್. H2 ಪ್ಲಸ್ Cl2 ಈಸ್ ಗಿವಿಂಗ್ ರೇಸ್ ಟು 2HCl. ಮೆಗ್ನೀಷಿಯಂ ಪ್ಲಸ್ ಹೈಡ್ರೋಕ್ಲೋರಿಕ್ ಆಮ್ಲ ಈಸ್ ಗಿವಿಂಗ್ ರೇಸ್ ಟು ಮ್ಯಾಗ್ನೀಷಿಯಂ ಕ್ಲೋರೈಡ್ ಪ್ಲಸ್ ಹೈಡ್ರೋಜನ್. Mg ಪ್ಲಸ್ 2HCl ಈಸ್ ಗಿವಿಂಗ್ ರೇಸ್ ಟು MgCl2 ಪ್ಲಸ್ H2. ಹೆಚ್ಚುವರಿ ಪ್ರಶ್ನೆಗಳು. ನಿಮ್ನ ದರ್ಪಣ ಪೀನ ದರ್ಪಣ. ನಿಮ್ನ ದರ್ಪಣ ಪ್ರತಿಫಲಿಸುವ ಮೇಲ್ಮೈ ಒಳಮುಖವಾಗಿ ಬಾಗಿರುತ್ತದೆ. ಪೀನ ದರ್ಪಣ ಹೊರಮುಖವಾಗಿ ಬಾಗಿರುತ್ತದೆ. ನಿಮ್ನ ದರ್ಪಣ ಚಮಚದ ಒಳಭಾಗಿದ ವಕ್ರ ಮೇಲ್ಮೈ ಹೊಂದಿರುತ್ತದೆ. ಪೀನ ದರ್ಪಣ ಚಮಚದ ಹೊರಭಾಗಿದ ವಕ್ರ ಮೇಲ್ಮೈ ಹೊಂದಿರುತ್ತದೆ. ನಿಮ್ನ ದರ್ಪಣ ವಕ್ರತಾ ಕೇಂದ್ರ ಮುಂಭಾಗದಲ್ಲಿದೆ. ಪೀನ ದರ್ಪಣ ವಕ್ರತಾ ಕೇಂದ್ರ ಹಿಂಭಾಗದಲ್ಲಿದೆ. ನಿಮ್ನ ದರ್ಪಣ ಬೆಳಕಿನ ಕೇಂದ್ರೀಕರಿಸುವಿಕೆ. ಪೀನ ದರ್ಪಣ ಬೆಳಕಿನ ವಿಕೇಂದ್ರೀಕರಿಸುವಿಕೆ. ಪೀನ ಮಸೂರ ಮತ್ತು ನಿಮ್ನ ಮಸೂರದ ವ್ಯತ್ಯಾಸ. ಪೀನ ಮಸೂರ ಹೊರಭಾಗಿದ ಹೊರವಕ್ರ 2 ಗೋಳಿಯ ಮೇಲ್ಮೈಗಳನ್ನು ಹೊಂದಿದೆ. ನಿಮ್ನ ಮಸೂರ ಒಳಭಾಗಿದ 2 ಗೋಳಿಯ ಮೇಲ್ಮೈಗಳನ್ನು ಆವರಿಸಿದೆ. ಪೀನ ಮಸೂರ ಮಧ್ಯದಲ್ಲಿ ದಪ್ಪವಾಗಿರುತ್ತದೆ, ಅಂಚಿನಲ್ಲಿ ತೆಳವಾಗಿರುತ್ತದೆ. ನಿಮ್ನ ಮಸೂರ ಅಂಚಿನಲ್ಲಿ ದಪ್ಪವಾಗಿರುತ್ತದೆ ಮತ್ತು ಮಧ್ಯದಲ್ಲಿ ತೆಳವಾಗಿರುತ್ತದೆ. ಪೀನ ಮಸೂರ ಬೆಳಕಿನ ಕಿರಣ ಕೇಂದ್ರೀಕರಿಸುತ್ತದೆ, ಆದ್ದರಿಂದ ಇದು ಕೇಂದ್ರೀಕರಿಸುವ ಮಸೂರ. ನಿಮ್ನ ಮಸೂರ ಬೆಳಕಿನ ಕಿರಣ ವಿಕೇಂದ್ರೀಕರಿಸುತ್ತದೆ, ಆದ್ದರಿಂದ ಇದು ವಿಕೇಂದ್ರೀಕರಿಸುವ ಮಸೂರ. ನಿಮ್ನ ದರ್ಪಣದ ಉಪಯೋಗಗಳು. ಟಾರ್ಚ್ಗಳಲ್ಲಿ, ತಪಾಸಣಾ ದೀಪಗಳಲ್ಲಿ, ವಾಹನಗಳ ಮುಂಭಾಗದ ದೀಪಗಳಲ್ಲಿ, ಕ್ಷೌರ ದರ್ಪಣದಲ್ಲಿ, ದಂತವೈದ್ಯರು ಸೌರ ಕುಲುಮೆಗಳಲ್ಲಿ ಉಪಯೋಗಿಸುತ್ತಾರೆ. ಪೀನ ದರ್ಪಣದ ಉಪಯೋಗ. ವಾಹನಗಳ ಹಿನ್ನೋಟ ದರ್ಪಣಗಳಲ್ಲಿ ಬಳಸುತ್ತಾರೆ. ದ್ವಿತಳೀಕರಣ. 2 ನಿರ್ದಿಷ್ಟ ಲಕ್ಷಣಗಳಿಗೆ ಸಂಬಂಧಿಸಿದಂತೆ ವಿಭಿನ್ನವಾದ 2 ರೂಪಗಳನ್ನು ತೋರಿಸುವ 2 ಸಸ್ಯಗಳನ್ನು ಸಂಕಲನಗೊಳಿಸುವುದಕ್ಕೆ ದ್ವಿತಳೀಕರಣ ಎನ್ನುವರು. ಇದು ಕೇವಲ F2 ಪೀಳಿಗೆ ಮಾತ್ರ ಪ್ರಯತ್ನಿಸಿದರೆ ಸಾಕು. F2 ಪೀಳಿಗೆಯ ಲಿಂಗಾಣುಗಳು ಕ್ಯಾಪಿಟಲ್ Y, ಕ್ಯಾಪಿಟಲ್ Y, Y, ಸ್ಮಾಲ್ y. ಇವುಗಳನ್ನು ಚಕ್ಕರ್ ಬೋರ್ಡದಲ್ಲಿ ಬರೆದಾಗ ಇವುಗಳ ಫಲಿತಾಂಶ 9:3:3:1. 9 ದುಂಡಾದ ಹಳದಿ, 3 ದುಂಡಾದ ಹಸಿರು, 3 ಸುಕ್ಕಾದ ಹಳದಿ, 1 ಸುಕ್ಕಾದ ಹಸಿರು. ಸಮೀಪ ದೃಷ್ಟಿ ದೋಷ ಅಥವಾ ಮಯೋಪಿಯಾ. ಸಮೀಪದ ವಸ್ತುಗಳು ಸ್ಪಷ್ಟವಾಗಿ ಕಾಣುತ್ತವೆ, ಆದರೆ ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣುವುದಿಲ್ಲ. ಈ ದೋಷವನ್ನು ಸಮೀಪ ದೃಷ್ಟಿ ದೋಷ ಎನ್ನುವರು. ಈ ವ್ಯಕ್ತಿಗಳ ದೂರದ ಬಿಂದು ಅನಂತಕ್ಕಿಂತ ಹತ್ತಿರವಿರುತ್ತದೆ. ಕಣ್ಣಿನಲ್ಲಿ ದೂರದ ವಸ್ತುವಿನ ಬಿಂಬವು ರೆಟಿನಾದ ಮೇಲೆ ರೂಪುಗೊಳ್ಳದೆ ರೆಟಿನಾದ ಮುಂಭಾಗದಲ್ಲಿ ರೂಪುಗೊಳ್ಳುತ್ತದೆ. ಈ ದೋಷ ಉಂಟಾಗಲು ಕಾರಣ ಕಣ್ಣಿನ ಮಸೂರದ ವಿಪರೀತ ವಕ್ರತೆ. ಕಣ್ಣುಗುಡ್ಡೆಯು ಸಹಜ ಸ್ಥಿತಿಗಿಂತ ಉದ್ದವಾಗಿರುವುದು. ಇದಕ್ಕೆ ಪರಿಹಾರವಾಗಿ ನಿಮ್ನ ಮಸೂರ ಬಳಕೆ ಮಾಡುತ್ತಾರೆ.
ದೂರದೃಷ್ಟಿ ದೋಷ ಅಥವಾ ಹೈಪರ್ಮೆಟ್ರೋಫಿಯಾ. ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣುತ್ತವೆ, ಆದರೆ ಸಮೀಪದ ವಸ್ತುಗಳು ಸ್ಪಷ್ಟವಾಗಿ ಕಾಣುವುದಿಲ್ಲ. ಈ ದೋಷವನ್ನು ದೂರದೃಷ್ಟಿ ದೋಷ ಎನ್ನುವರು. ಈ ವ್ಯಕ್ತಿಗಳ ಸಮೀಪ ಬಿಂದುವು ಸಾಮಾನ್ಯ ಸಮೀಪ ಬಿಂದುವಿಗಿಂತ ತುಂಬ ದೂರದಲ್ಲಿರುತ್ತದೆ. ಹತ್ತಿರದ ವಸ್ತುವಿನಿಂದ ಬರುವ ಬೆಳಕಿನ ಕಿರಣಗಳು ರೆಟಿನಾದ ಹಿಂಭಾಗದಲ್ಲಿ ಕೇಂದ್ರೀಕೃತವಾಗುತ್ತವೆ. ಈ ದೋಷ ಉಂಟಾಗಲು ಕಾರಣ ಕಣ್ಣಿನ ಮಸೂರದ ಸಂಗಮ ದೂರ ಉದ್ದವಾಗಿರುವುದು, ಕಣ್ಣುಗುಡ್ಡೆಯು ಅತಿ ಚಿಕ್ಕದಾಗಿರುವುದು. ಇದಕ್ಕೆ ಪರಿಹಾರ ಪೀನ ಮಸೂರವನ್ನು ಬಳಸುತ್ತಾರೆ. ದಿಕ್ಸೂಚಿಯನ್ನು ಉಪಯೋಗಿಸಿಕೊಂಡು ಒಂದು ದಂಡಕಾಂತದ ಸುತ್ತಲೂ ಕಾಂತೀಯ ಬಲರೇಖೆಗಳನ್ನು ಪಡೆಯುವ ಒಂದು ಚಟುವಟಿಕೆಯನ್ನು ವಿವರಿಸಿ. ಬಿಳಿ ಹಾಳೆಯ ಮೇಲೆ ದಂಡಕಾಂತವನ್ನಿರಿಸಿ ದಂಡಕಾಂತದ ಸುತ್ತಲಿನ ಸೀಮಾರೇಖೆಯನ್ನು ಗುರುತು ಮಾಡಿ ದಂಡಕಾಂತದ ಉತ್ತರ ಧ್ರುವದ ಬಳಿ ದಿಕ್ಸೂಚಿಯನ್ನಿಡಿ. ದಿಕ್ಸೂಚಿಯ ದಕ್ಷಿಣ ಧ್ರುವವು ದಂಡಕಾಂತದ ಉತ್ತರ ಧ್ರುವದ ಕಡೆಗೆ ತಿರುಗುತ್ತದೆ. ಆ ಬಿಂದುವನ್ನು ಗುರುತಿಸಿ ದಿಕ್ಸೂಚಿಯ ಉತ್ತರ ಧ್ರುವವು ಮೊದಲು ಆಕ್ರಮಿಸಿದ ಸ್ಥಾನವನ್ನು ದಕ್ಷಿಣ ಧ್ರುವವು ಆಕ್ರಮಿಸುವಂತೆ ದಿಕ್ಸೂಚಿಯನ್ನು ಚಲಿಸಿ ಆ ಬಿಂದುವನ್ನು ಗುರುತಿಸಿ. ಇದೇ ರೀತಿ ದಿಕ್ಸೂಚಿಯನ್ನು ದಂಡಕಾಂತದ ದಕ್ಷಿಣ ಧ್ರುವ ತಲುಪುವವರೆಗೂ ಹಂತ ಹಂತವಾಗಿ ಚಲಿಸುವುದನ್ನು ಮುಂದುವರಿಸಿ ಗುರುತು ಮಾಡಿದ ಬಿಂದುಗಳನ್ನು ಒಂದು ನಯವಾದ ವಕ್ರರೇಖೆಯಿಂದ ಸೇರಿಸಿ. ಈ ವಕ್ರರೇಖೆಯು ಕಾಂತೀಯ ಬಲರೇಖೆಯನ್ನು ಪ್ರತಿನಿಧಿಸುತ್ತದೆ. ವಿದ್ಯುತ್ ಪ್ರವಾಹವಿರುವ ವಾಹಕವನ್ನು ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಅದು ಯಾಂತ್ರಿಕ ಬಲವನ್ನು ಅನುಭವಿಸುತ್ತದೆ ಎಂದು ತೋರಿಸುವ ಒಂದು ಪ್ರಯೋಗವನ್ನು ವಿವರಿಸಿ. ಅಲ್ಯೂಮಿನಿಯಂನ ಒಂದು ಚಿಕ್ಕ ಸಲಾಕೆಯನ್ನು 2 ವಾಹಕ ತಂತಿಗಳ ಸಹಾಯದಿಂದ ನೇತು ಹಾಕಿ ಒಂದು ಶಕ್ತಿಯುತ ಕುದುರೆಲಾಳಾಕಾರದ ಕಾಂತವನ್ನು ತೆಗೆದುಕೊಂಡು ಅದರ ಕಾಂತಕ್ಷೇತ್ರವು ಮೇಲ್ಮುಖವಾಗಿ ಆ 2 ಧ್ರುವಗಳ ನಡುವೆ ಚಿಕ್ಕ ಸಲಾಕೆ ಇರುವಂತೆ ಇರಿಸಬೇಕು. ಅಲ್ಯೂಮಿನಿಯಂ ಸಲಾಕೆಯನ್ನು ಬ್ಯಾಟರಿ, ಸ್ವಿಚ್ ಮತ್ತು ರಿಯೋಸ್ಟಾಟ್ಗಳಿಗೆ ಸರಣಿ ಜೋಡಣೆಯಲ್ಲಿ ಸಂಪರ್ಕಿಸಬೇಕು. ಈಗ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಅಲ್ಯೂಮಿನಿಯಂ ಸಲಾಕೆಯ ಮೂಲಕ ವಿದ್ಯುತ್ ಹರಿಸಬೇಕು. ಸಲಾಕೆಯು ಒಂದು ದಿಕ್ಕಿನಲ್ಲಿ ಸ್ಥಾನಪಲ್ಲಟಗೊಳ್ಳುತ್ತದೆ. ಸಲಾಕೆಯಲ್ಲಿನ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಬದಲಾಯಿಸಿದಾಗ ಅದು ವಿರುದ್ಧ ದಿಕ್ಕಿನಲ್ಲಿ ಸ್ಥಾನಪಲ್ಲಟಗೊಳ್ಳುತ್ತದೆ. ಆದ್ದರಿಂದ ವಿದ್ಯುತ್ ಪ್ರವಾಹವಿರುವ ಸಲಾಕೆಯು ಕಾಂತಕ್ಷೇತ್ರದಲ್ಲಿ ಅದರ ಉದ್ದಕ್ಕೆ ಲಂಬವಾಗಿ ಒಂದು ಬಲವನ್ನು ಅನುಭವಿಸುತ್ತದೆ. ಸಾಬೂನು ಕೊಳೆಯನ್ನು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ಅಥವಾ ಸಾಬೂನುಗಳು ಬಟ್ಟೆಗಳನ್ನು ಹೇಗೆ ಸ್ವಚ್ಛಗೊಳಿಸುತ್ತವೆ ವಿವರಿಸಿ. ಸಾಬೂನಿನ ಅಣುಗಳು ಉದ್ದ ಸರಪಳಿಯ ಕಾರ್ಬಾಕ್ಸಿಲಿಕ್ ಆಮ್ಲಗಳ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣಗಳಾಗಿವೆ. ಸಾಬೂನಿನ ಅಯಾನಿಕ್ ತುದಿ ನೀರಿನೊಂದಿಗೆ ವರ್ತಿಸಿದರೆ ಕಾರ್ಬನ್ ಸರಪಳಿಯು ಎಣ್ಣೆಯೊಂದಿಗೆ ವರ್ತಿಸುತ್ತದೆ. ಹೀಗೆ ಸಾಬೂನಿನ ಅಣುಗಳು ಮಿಶೆಲ್ಗಳೆಂಬ ರಚನೆಗಳನ್ನು ಉಂಟು ಮಾಡುತ್ತವೆ. ಸಾಬೂನಿನ ಅಣುಗಳ ಹೈಡ್ರೋಕಾರ್ಬನ್ ತುದಿಯು ಎಣ್ಣೆಯ ಹನಿಯ ಕಡೆಗೆ ಇರುತ್ತದೆ ಹಾಗೂ ಅಯಾನಿಕ್ ತುದಿಯು ಹೊರಮುಖವಾಗಿರುತ್ತದೆ. ಇದು ನೀರಿನಲ್ಲಿ ಎಮಲ್ಷನ್ ಅನ್ನು ಉಂಟು ಮಾಡುತ್ತದೆ. ಹೀಗೆ ಸಾಬೂನಿನ ಮಿಶೆಲ್ ನೀರಿನಲ್ಲಿ ಕೊಳೆಯನ್ನು ಕಿತ್ತು ಹೊರತೆಗೆಯಲು ಸಹಾಯ ಮಾಡುತ್ತವೆ ಮತ್ತು ನಾವು ನಮ್ಮ ಬಟ್ಟೆಗಳನ್ನು ಸ್ವಚ್ಛವಾಗಿ ತೊಳೆಯಬಹುದು. ಕಾರ್ಬನ್ ಪರಮಾಣುಗಳು C4+ ಕ್ಯಾಟಯನ್ ಅಥವಾ C4- ಆ್ಯನಯನ್ಗಳನ್ನು ಉಂಟು ಮಾಡುವುದಿಲ್ಲ. ಏಕೆ? ಕಾರ್ಬನ್ 4 ಎಲೆಕ್ಟ್ರಾನ್ಗಳನ್ನು ಪಡೆದುಕೊಳ್ಳುವಂತಾದರೆ 6 ಪ್ರೋಟಾನ್ಗಳಿರುವ ಬೀಜ ಕೇಂದ್ರ 10 ಎಲೆಕ್ಟ್ರಾನ್ಗಳನ್ನು ಹಿಡಿದಿಟ್ಟುಕೊಳ್ಳುವುದು, ಅಂದರೆ 4 ಹೆಚ್ಚುವರಿ ಎಲೆಕ್ಟ್ರಾನ್ಗಳನ್ನು ಹಿಡಿದಿಟ್ಟುಕೊಳ್ಳುವುದು ಕಷ್ಟವಾಗಬಹುದು. ಕಾರ್ಬನ್ ಪರಮಾಣು 4 ಎಲೆಕ್ಟ್ರಾನ್ಗಳನ್ನು ಕಳೆದುಕೊಳ್ಳುವಂತಾದರೆ ಕಾರ್ಬನ್ನಿಂದ 4 ಎಲೆಕ್ಟ್ರಾನ್ಗಳನ್ನು ಹೊರತೆಗೆಯಲು ಹೆಚ್ಚಿನ ಪ್ರಮಾಣದ ಶಕ್ತಿಯ ಅವಶ್ಯಕತೆ ಇದೆ. ಇದರಿಂದ ಬೀಜ ಕೇಂದ್ರದಲ್ಲಿ 6 ಪ್ರೋಟಾನ್ಗಳ ಕಾರ್ಬನ್ ಕೇವಲ 2 ಎಲೆಕ್ಟ್ರಾನ್ಗಳೊಂದಿಗೆ ಉಳಿಯುತ್ತದೆ. ಅಲ್ಯೂಮಿನಿಯಂ ಆಕ್ಸೈಡನ್ನು ಉಭಯಧರ್ಮಿ ಆಕ್ಸೈಡ್ ಎನ್ನುವರು. ಏಕೆ? ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಸತುವಿನ ಆಕ್ಸೈಡ್ಗಳಂಥ ಲೋಹದ ಆಕ್ಸೈಡ್ಗಳು ಆಮ್ಲ ಮತ್ತು ಪ್ರತ್ಯಾಮ್ಲಗಳೆರಡರ ಜೊತೆಗೂ ಪ್ರತಿವರ್ತಿಸಿದಾಗ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುತ್ತವೆ. ಆದ್ದರಿಂದ ಇವುಗಳಿಗೆ ಉಭಯವರ್ತಿ ಆಕ್ಸೈಡ್ಗಳು ಎನ್ನುವರು. ಓಜೋನ್ ಪದರವು ಭೂಮಿಯ ಮೇಲಿರುವ ಜೀವಿಗಳಿಗೆ ವರದಾನವಾಗಿದೆ. ಸಮರ್ಥಿಸಿ. ವಾತಾವರಣದ ಉನ್ನತ ಮಟ್ಟದಲ್ಲಿ ಸೌರ ಬೆಳಕಿನಿಂದ ಬರುವ ನೇರಳಾತೀತ ವಿಕಿರಣದಿಂದ ಭೂಮಿಯ ಮೇಲ್ಮೈಯನ್ನು ಓಜೋನ್ ರಕ್ಷಿಸುತ್ತದೆ. ಈ ಮೂಲಕ ಭೂಮಿಯ ಮೇಲಿನ ಜೀವಿಗಳನ್ನು ರಕ್ಷಿಸುತ್ತದೆ. ಓಜೋನ್ ಪದರವು ಭೂಮಿಯ ಮೇಲಿರುವ ಜೀವಿಗಳಿಗೆ ವರದಾನವಾಗಿದೆ. ಒಂದು ಆಹಾರ ಸರಪಳಿಯಲ್ಲಿ ಯಾವ ಪೋಷಣಾ ಸ್ತರದ ಜೀವಿಗಳು ಜೈವಿಕ ಸಂವರ್ಧನೆಯಿಂದ ಹೆಚ್ಚು ತೊಂದರೆಗೆ ಒಳಗಾಗುತ್ತವೆ? ಏಕೆ? ಸಿಹಿ ನೀರು, ಶೈವಲಗಳು, ಮೀನುಗಳು, ಪಕ್ಷಿಗಳು. ಜೈವಿಕ ಸಂವರ್ಧನೆಯಿಂದ ಹೆಚ್ಚು ತೊಂದರೆಗೆ ಒಳಗಾಗುವ ಜೀವಿಗಳು ಪಕ್ಷಿಗಳು. ಏಕೆಂದರೆ ಒಂದು ಪೋಷಣಾ ಸ್ತರದಿಂದ ಇನ್ನೊಂದು ಪೋಷಣಾ ಸ್ತರಕ್ಕೆ ಹೋದಂತೆ ಜೈವಿಕ ಸಂವರ್ಧನೆಗೆ ಒಳಗಾಗುವ ರಾಸಾಯನಿಕಗಳ ಸಾಂದ್ರತೆ ಹೆಚ್ಚಾಗುತ್ತದೆ. ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳು ಎಂದರೇನು? ಸೂಕ್ಷ್ಮಾಣು ಜೀವಿಗಳಿಂದ ವಿಭಜಿಸಲ್ಪಡುವ ವಸ್ತುಗಳನ್ನು ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳು ಎನ್ನುವರು. ಓಜೋನ್ ಪದರದ ಕುಸಿತಕ್ಕೆ ಕಾರಣವಾದ ಸಂಶ್ಲೇಷಿತ ರಾಸಾಯನಿಕ ಯಾವುದು? ಕ್ಲೋರೋಫ್ಲೋರೋಕಾರ್ಬನ್ ಅಥವಾ CFC. ವಿಘಟಕ ಜೀವಿಗಳಿಗೆ 2 ಉದಾಹರಣೆಗಳನ್ನು ಬರೆಯಿರಿ. ಬ್ಯಾಕ್ಟೀರಿಯಾಗಳು ಮತ್ತು ಕೊಳೆತಿನಗಳು ಅಥವಾ ಶಿಲೀಂಧ್ರಗಳು. ಹುಲ್ಲು, ಕಪ್ಪೆ, ಹಾವು. ಈ ಆಹಾರ ಸರಪಳಿಯಲ್ಲಿ ಮೊದಲ ಪೋಷಣಾ ಸ್ತರದಲ್ಲಿ 100 ಜೌಲ್ನಷ್ಟು ಶಕ್ತಿಯ ಪ್ರಮಾಣ ಕಂಡುಬಂದರೆ 3ನೇ ಪೋಷಣಾ ಸ್ತರದಲ್ಲಿ ಜೀವಿಯಲ್ಲಿನ ಶಕ್ತಿಯ ಪ್ರಮಾಣ ಎಷ್ಟು? 1000 ಜೌಲ್. ಒಂದು ವೇಳೆ ನಾವು ಉತ್ಪಾದಿಸುವ ಎಲ್ಲ ತ್ಯಾಜ್ಯಗಳು ಜೈವಿಕ ವಿಘಟನೀಯವಾಗಿದ್ದರೆ ಇದು ಪರಿಸರದ ಮೇಲೆ ಯಾವ ರೀತಿಯ ಪರಿಣಾಮಗಳನ್ನು ಉಂಟು ಮಾಡುತ್ತದೆ?
ಜೈವಿಕ ವಿಘಟನೆ ಕ್ರಿಯೆಯಿಂದ ದುರ್ವಾಸನೆ ಹರಡಿ ಉಸಿರಾಟಕ್ಕೆ ತೊಂದರೆ ಉಂಟು ಮಾಡುತ್ತದೆ, ರೋಗಗಳ ಹರಡುವಿಕೆಗೆ ಕಾರಣವಾಗುತ್ತದೆ. ನೀರಿನಲ್ಲಿ ವಿಲೀನಗೊಂಡ ಆಕ್ಸಿಜನ್ ಪ್ರಮಾಣ ಕಡಿಮೆಯಾಗಿ ಜಲಚರ ಜೀವಿಗಳಿಗೆ ತೊಂದರೆ ಉಂಟಾಗುತ್ತದೆ. ಕೆಳಗಿನವುಗಳನ್ನು ವ್ಯಾಖ್ಯಾನಿಸಿ. ಆಹಾರ ಸರಪಳಿ, ಜೈವಿಕ ಸಂವರ್ಧನೆ. ಆಹಾರ ಸರಪಳಿ ಒಂದನ್ನೊಂದು ಭಕ್ಷಿಸುವ ಜೀವಿಗಳ ಸರಣಿಯನ್ನು ಆಹಾರ ಸರಪಳಿ ಎನ್ನುವರು. ಜೈವಿಕ ಸಂವರ್ಧನೆ. ಆಹಾರ ಸರಪಳಿಯಲ್ಲಿ ಮಾನವರು ಉನ್ನತ ಮಟ್ಟವನ್ನು ಆಕ್ರಮಿಸಿಕೊಳ್ಳುವುದರಿಂದ ಕೆಲವು ರಾಸಾಯನಿಕಗಳು ಆಹಾರ ಸರಪಳಿಯಲ್ಲಿ ಪ್ರವೇಶಿಸಿದಾಗ ಒಂದು ಪೋಷಣಾ ಸ್ತರದಿಂದ ಇನ್ನೊಂದು ಪೋಷಣಾ ಸ್ತರಕ್ಕೆ ಹೋದಂತೆ ಗರಿಷ್ಠ ಸಾಂದ್ರತೆಯಲ್ಲಿ ಸಂಗ್ರಹವಾಗುವುದನ್ನು ಜೈವಿಕ ಸಂವರ್ಧನೆ ಎನ್ನುವರು. ಓಜೋನ್ ಕಾರ್ಯವನ್ನು ತಿಳಿಸಿ. ಓಜೋನ್ ಕುಸಿತಕ್ಕೆ ಕಾರಣವಾದ ರಾಸಾಯನಿಕವನ್ನು ಹೆಸರಿಸಿ. ಸೂರ್ಯನಿಂದ ಬರುವ ಹಾನಿಕಾರಕ ನೇರಳಾತೀತ ವಿಕಿರಣಗಳಿಂದ ಜೀವಿಗಳನ್ನು ರಕ್ಷಿಸುತ್ತದೆ. ರೆಫ್ರಿಜಿರೇಟರ್ ಮತ್ತು ಅಗ್ನಿಶಾಮಕ CFC ಬಳಸುವುದರಿಂದ. ಆಮ್ಲ ಮತ್ತು ಪ್ರತ್ಯಾಮ್ಲ ವ್ಯತ್ಯಾಸ. ಆಮ್ಲಗಳು ಹುಳಿ ರುಚಿ ಹೊಂದಿವೆ, pH ಮೌಲ್ಯ 7ಕ್ಕಿಂತ ಕಡಿಮೆ. ಪ್ರತ್ಯಾಮ್ಲಗಳು ಕಹಿ ರುಚಿ ಹೊಂದಿವೆ, pH ಮೌಲ್ಯ 7ಕ್ಕಿಂತ ಹೆಚ್ಚು. ಆಮ್ಲಗಳು ನೀಲಿ ಬಣ್ಣದ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತವೆ. ಪ್ರತ್ಯಾಮ್ಲಗಳು ಕೆಂಪು ಬಣ್ಣದ ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸುತ್ತವೆ. ಆಮ್ಲಗಳು ನೀರಿನಲ್ಲಿ ವಿಲೀನವಾದಾಗ H+ ಅಥವಾ H3O+ ಆಯನಗಳನ್ನು ಉಂಟು ಮಾಡುತ್ತವೆ. ಪ್ರತ್ಯಾಮ್ಲಗಳು ನೀರಿನಲ್ಲಿ ವಿಲೀನವಾದಾಗ OH- ಆಯನಗಳನ್ನು ಉಂಟು ಮಾಡುತ್ತವೆ. ಆಮ್ಲಗಳಿಗೆ ಉದಾಹರಣೆ HCl, H2SO4, HNO3, CH3, COOH. ಪ್ರತ್ಯಾಮ್ಲಗಳಿಗೆ ಉದಾಹರಣೆ NaOH, KOH, MgOH ಟ್ವೈಸ್. ಆತ್ಮೀಯ ವಿದ್ಯಾರ್ಥಿಗಳೇ, ಸ್ಪೀಕ್ಸ್ 5 lines to yourself every morning. God is always with me. Today is my day. I am a winner. I am the best. I can do it. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ನುಡಿಗಳು. May your exam be a great one and may you obtain the highest marks. All the best for your exams. ಧನ್ಯವಾದಗಳು.